ಯೂರಿನ್ ಪಾಸ್ ಪಡ್ತಾಯಿದ್ದೀವಿ. ಅಲ್ಲೊಬ್ಬ ಹೆಡ್ಲೈಟ್ ಬಿಟ್ಕೊಂಡು ನಿಂತಾನವರು. ಫ್ಯಾಷನ್ ಗಾಡಿ ಇರಬೇಕು, ಅದ್ರ ಕೊಟ್ಟು ಬರ್ತಾ ಹೋಗ್ತೀನಿ ಇವಾಗ. ಹೈ ಬೀಮ್ಗಳು ಬರ್ತಾ ಇದ್ದಾವೆ, ಬಟ್ ಸ್ಟಿಲ್ ಒಬ್ಬ ನಿಂತ್ಕೊಂಡು ಎಷ್ಟು ಬ್ಯೂಟಿಫುಲ್ಲಾಗಿ ಮರದ ಪಕ್ಕ ನಿಂತ್ಕೊಂಡು ಲೈಟ್ ಬಿಡ್ತಾನೆ ಅವರು. ಹೇಳಿ ಕರೆಕ್ಟಾಗಿ ಯೂರಿನ್ ಪಾಸ್ ಪಡಾಯಿತು. ಇದೇನೋ ಹೋಗ್ತಾಯಿದ್ರು, ಆ ಟೈಪ್ ಹೋಗ್ತಾಯಿದ್ರು ಬಿಡಿ. ಇವಾಗ ಗಾಡಿಗೆ ಬರೋ ಹೋಗೋಕ್ಕಾಗಲ್ಲ, ಕತ್ಲೆ. ಹೆಡ್ಲೈಟ್ ಗಾಡಿ ಲೈಟೇ ಇಲ್ಲ ಹಿಂದ್ಗಡೆ. ಎಷ್ಟು ಚೆನ್ನಾಗಿ ನಿಂತ್ಕೊಂಡು ಹೋಗ್ಬೋದು, ಎಷ್ಟು ಚೆನ್ನಾಗಿ ನಿಂತ್ಕೊಂಡು ಲೈಟ್ ಬಿಡ್ತಾನೆ ಸುಳ್ಳೆ ಮಗ. ಇಲ್ಲಿ ಬರ್ತಾರ ಎಲ್ಲವರೇ ಕವಲ್ದೊಂದು ಕಾಟಾಗರು. ಚಪ್ಪಲ್ ಸೌಂಡ್ ಕೇಳಿಸ್ಕೊಳ್ಳಿ. ಹೆರಿಟೇಜ್ ಹಿರಿಯ ನಾಗರಿಕ, ಬ್ಲೂ ಕಲರ್ ಬರ, ಪರ್ಪಲ್, ಎರಡೂ ಒಂದು ಆಲ್ಮೋಸ್ಟು. ಇವರು ಇಲ್ಲಿಯವರು, ಅದು ದುರ್ಗಾಪರಮೇಶ್ವರಿ ದೇವಸ್ಥಾನ. ಇವ್ರದ್ದು ಹೋದ ಕತೆ. ಟಪ್ಕ ಅಂತ ಹೊಡಿದೆ ಚಪ್ಪಲು. ನಾನು ಪಕ್ಕದೆಲ್ಲ ಮಲಗೋದಲ್ಲ, ಸಾಯಂಕಾಲ ಬೆಳಗಾದ ಇಲ್ಲೇ ಮಲಗಿದ. ಅದು ಹೆಂಗೆ ಮಲಗಿದ ದೇವ್ರಿಗೆ ಗೊತ್ತು. ಬೆಡ್ಶೀಟೇ ಇಲ್ಲದೆ ಮಲಗಿದ ಹೊಸಬವನು. ಬೆಳಿಗ್ಗೆ ಈಗ ಹತ್ರಕ್ಕೆ ಹೋದ್ರೂ ಮುಖ ಕಾಣಲ್ಲ. ನಾನು ಸ್ವಲ್ಪ ಹೊತ್ತಾದ್ರೆ ಬೆಳಕಾಗುತ್ತೆ, ಮುಖ ಕಾಣುತ್ತೆ, ಕವರ್ ಮಾಡ್ತೀನಿ. ಬೆಳಗಾದಲ್ಲಿ ಬಿತ್ಕೊ ಒದ್ದಾಡ್ತಿದ್ವಿ ಇದೆ ಪ್ರತಿಭೆ. ಬೆಳಗ್ಗೆ ಬದುಕುತ್ಕೊತ ಕಾಲೇಜ್ ಹುಡುಗರೋ ಏನೋ ಗೊತ್ತಿಲ್ಲ. ಬ್ಯಾಗಿದಾರ ದೇವರ ಬಗಬೇಕು. ಸ್ಟಾಗರ್ದು ನೆಕ್ಸ್ಟ್ ಕಡೆ ಅಂತ ಅನ್ಸ್ಟಾಪಬಲ್. ಸ್ಟಾಗರ್ದು ನೆಕ್ಸ್ಟ್ ಕಡೆ ಅನ್ಸ್ಟಾಪಬಲ್. ಅವನು ತುಂಬ ದಿನ ಆದಮೇಲೆ ಚಾವಡಿ ಬೆಟ್ಟ ಬರ್ತಾಯಿದ್ರಿ. ಅಲ್ಲಿ ಆಲ್ರೆಡಿ ಅಲ್ಲಿಬ್ಬರು ಬರ್ತಾ ಇದ್ದಲ್ಲ, ಹೆರಿಟೇಜ್ ಹಿರಿಯನಾಗರಿಕರು. ಅವರು ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ರಲ್ಲಿ ಒಬ್ಬ ಪಂಚೆ ಹಾಕ್ಕೊಂಡಿರೋದು ಶಶಿಧರ ದೀಕ್ಷಿತ್ ಬಾಲಗುಚ್ಚಿ. ಈಗ ಆಲ್ರೆಡಿ ನೋಡಿ ಈ ಕತೆ ಆಯ್ತದೆ ಅಂತ ಮಾತಾಡಿದ್ರು ಅವರಿಬ್ಬರು ಹತ್ರಕ್ಕೆ ಬರ್ತಿದ್ದಂಗೆ. ಸೊ ಏನು ಕತೆ ಇದು ಅಂದರೆ, ಈಗಾಗಲೇ 5 ಕಿಲೋಮೀಟ್ರ್ ವಾಕ್ ಮಾಡಿದ್ದೀನಿ ನಾನು. 5+ ಆಗಿದೆ ಗಾಂಧಿವನ ಪಾರ್ಕಿಂದ. ಸೊ ಅಂದರೆ ಈ ಕಡೆಯಿಂದ ಹೋಗ್ಬೇಕಾದ್ರೂ 5 ಕಿಲೋಮೀಟರ್ಸ್ ವಾಕ್ ಮಾಡಬೇಕಾಗಿ ಬರುತ್ತೆ. ಅಂದರೆ ಒಂದು ಸರಿ ಬ್ರೇಕ್ಫಾಸ್ಟ್ ಹಾಕಿದ್ರು 10 ಕಿಲೋಮೀಟರ್ಸ್ ವಾಕ್ ಮಾಡಬೇಕಾಗಿ ಬರುತ್ತೆ. ಇನ್ಫ್ಯಾಕ್ಟ್ ಅಲ್ಲಿ 10 ಕಿಲೋಮೀಟರ್ಸ್ ವಾಕ್ ಮಾಡಿದ್ದೀನಿ, ಪ್ರತಿ ದಿವಸ ಮಾಡಿದ್ದೀನಿ. 1000 ಮೆಟ್ಲು ಹತ್ತಿದ್ದೀನಿ ಬ್ರೇಕ್ಫಾಸ್ಟ್ ಮಾಡೋಕ್ಕೋಸ್ಕರ. ಸ್ಟಿಲ್ದರಿಗೆ ಸರಿಯಾಗಿ ಬ್ರೇಕ್ಫಾಸ್ಟ್ ಕೊಟ್ಟಿರಲಿಲ್ಲ ಆರ್ಗನೈಸ್ಡ್. ಹೌದು. ಸೊ ಸ್ಟಿಲ್ದರಿಗೆ ಬ್ರೇಕ್ಫಾಸ್ಟ್ ಕೊಡ್ತಿರಲಿಲ್ಲ. ಏನೋ ಸಮಸ್ಯೆಗಳನ್ನೆಲ್ಲ ತಂದಿಡ್ತಾಯಿದ್ರು. ತಿಂದರೆ ಸುಸ್ತಾಗಬೇಕು ಆ ಥರ ಮಾಡ್ತಾಯಿದ್ರು. ರೆಸ್ಪೆಕ್ಟ್. ರೆಸ್ಪೆಕ್ಟ್ ವಿಷಯ. ನೀವು ನಮಗೆ ರೆಸ್ಪೆಕ್ಟ್ ಕೊಟ್ಟರೆ ಕೇಳಿಸ್ಕೊಡ್ರ, ಹೆವಿ ಇರುತ್ತೆ. ರೆಸ್ಪೆಕ್ಟ್ ಅವ್ರಿಗೆ ಕೊಟ್ಟರೆ ಅವರು ಇವರು ಅಂದರೆ ಇಲ್ಲಿ ಬಂದಿರೋ ಜನ ಇವರು ರೆಸ್ಪೆಕ್ಟ್ ಕೊಟ್ಟರೆ ಇವರು ರೆಸ್ಪೆಕ್ಟ್ ಕೊಡ್ತಾರಂತೆ ಅಂತ. ಇನ್ನೊಂದೇನೆಂದರೆ, ಹಂಟರ್ ಗಾಡೀಲಿ ಬಂದ್ರೆ ರಾಯಲ್ ಎನ್ಫೀಲ್ಡು ಆ ಹುಡುಗರು ಬೈದ ಅವನು ಜೊತೆ. ನೀವು ಬರೋದ್ರಲ್ಲಿ ಅವ್ರಿಗೆ ಕರ್ಕೊಬತ್ತಿರಲ್ರ ಹಂಗೆ ಹಿಂಗೆ ಅಂತ ಬೈದ ಅವನಿಗೆ.
ಆ್ಯಕ್ಚುಲಿ ಎಲ್ಲಿವರೆಗೆ ಡ್ರಾಪ್ ಮಾಡಿದ್ದೀವಿ ಗೊತ್ತಾ, ವ್ಯೂ ಪಾಯಿಂಟ್ ಇದೆಯಲ್ಲ ಅಲ್ಲಿವರೆಗೆ ಮಾತ್ರ ಡ್ರಾಪ್ ಸಿಕ್ಕಿದ್ದು. ಅದು ಎಲ್ಲಿಂದ ಆಗುತ್ತಾ, ತಾವರೆಕಟ್ಟೆ ಇದೆಯಲ್ಲ ಅಲ್ಲಿ. ಇದು ತಮಿಳ್ನಾಡು ಗಾಡಿ, ತಮಿಳ್ನಾಡು 87C9999. ಪಾದ ಬೇರೆ ತೋರಿಸ್ತಾರೆ ಒಳಗಿರೋ ನೋಡ, ಪವರ್ಡ್ ಬೈ ವಿಕೀಸ್ ಲೈಟ್ ಅಂತ. ಹರಡಿ ಗಾಡಿ ಆ್ಯಕ್ಚುಲಿ ಇದು ಹರ್ಷಿತಮ್ ಮತ್ತು ಏನೋ ಬರ್ತಾರೆ ವೈಶಾಶ್ವರ ಕೇಸರನ್ನ ಕ್ಲೈಮ್ ಮಾಡ್ತೀವಿ ಅಂತ ಆ್ಯಕ್ಚುಲಿ ಇವರು ಕತೆ ಹೇಳ್ತಾ ಇರೋದು. ತಮಿಳ್ನಾಡು ಗಾಡಿ ಅದು. ಜೊತೆಗೆ ಇನ್ನೊಂದು ಏನಂದರೆ ಪದೇ ತೋರಿಸ್ತಾ ಇದ್ದ, ಆಮೇಲೆ ಏನೋ ಹೇಳ್ಬೇಕು, ಹರಡಿ ಏರ್ದು ಕತೆ. ಹರಡಿ ಕತೆ ಅಂದರೆ ರಾಮಾಯಣದಲ್ಲಿ ಬರ್ತಾ ಜಿಂಕೆ ಅದ್ರ ಕತೆ. ಅದು ಹೇಳ್ಕೊತಿರೋದು ಬ್ಯಾಕ್ಸ್ ಬಜಾರ್ ಬಲಗೋಚಿ, ಶಾಪ್ ಬಾಯ್ ಬಲಗೋಚರ ಆಗುತ್ತೆ ಸೈಜ್ ನೋಡಿದ್ರೆ. ಡ್ರೆಸ್ ಕೋಡು ಬ್ಯಾಕ್ಸ್ ಬಜಾರ್ ಮಂಜುಳ ಅಂಟಿದ್ದು. ಫಿಸಿಕಲ್ ಫಿಟ್ನೆಸ್ ಶಾಬಾಯಿಗೌಡ. ಕುಬ್ದಳ ಮತ್ತು ಕುಬ್ದ ಹರೀಶ್ ಫ್ಯಾಮಿಲಿ ಬಾಲಗೋಚಿಗಳಿವರು. ಪಂಚ ಬರ ಪ್ರವೇಶದ ಟಿಕೆಟ್ ಕೌಂಟರ್ 1000 ರೂಪಾಯಿದು ಉಂಟಾಗೋದು. ಇಲ್ಲೂ 10 ನೋಡಬೇಕು. ಇದು ದಗ್ಗಾಗ್ಬಿಟ್ಟದೆ ನೋಡಿ. ಅಲ್ಲಿ ಗೊತ್ತಿರೋ ಪರಕ್ಕೆ 30-40 ಇತ್ತು, 1000 ರೂಪಾಯಿ ಮಾಡ್ಬಿಟ್ಟಾರ. ಈಗೇನು ಬೆಲೆ ಹೋಗಿರೋ ಅದು ರೆಡ್ ಕಾರ್ಪೆಟ್ ಬೇಕು ಹಾಕೊಂಡು ಹೋಗ್ತಾರೆ ಅನ್ಸುತ್ತೆ, ಅದಕ್ಕೆ 1000 ರೂಪಾಯಿ. ಲೌಡಗಳಿವು ತೆಬಿಳಿಯನ್ನು ಆ ಮಗುನ ತಿರುದೊಳ್ಳಿ ಅಂದ್ಬಿಟ್ಟು ನಾಯಿ ಕರೀತಿದ್ದಲ್ಲ ಆ ಥರ ಅಂತ ಕರೀತಲ್ಲ, ಆ ಮಗು ತಿರುದೊಳ್ಳಿ ಅಂತ. ಅಲ್ಲಿ ಲೌಡ ಇವಳಿವೆ ಬೆಟ್ಟ ಹುಡುಗರು ಫಕ್ಕಿ ಬೆಟ್ಟ. ಸಾಬ್ರು ಸಿಟಿ ಕಾರ್ಪೊರೇಷನು ದಸರಾದೋಳು. ಆ್ಯಕ್ಚುಲಿ ಇಲ್ಲೆಲ್ಲ ಬಂದು ಕೆಲಸ ಮಾಡ್ತಾವಮ್ಮ. ಇದು ಆ್ಯಕ್ಚುಲಿ ವಿಶೇಷತೆ ಇಲ್ಲಿ ಹೋದರೆ ಸುಮಾರು 10 ಮಿನಿಟ್ಸಿಂದ ಫೋಟೋಶೂಟ್ ನಡೀತಾ ಇದೆ. 10 ಮಿನಿಟ್ಸಿಂದ. ಉತ್ನಳ್ಳಿ ರೋಡ್ ಯಾವುದು? ನಂಜನಗೂಡು ರೋಡ್. ಆ್ಯಕ್ಚುಲಿ ಇದ್ರ ಹತ್ರ ಹೆಸರೇನು ದಾಸ ಬಂದು ಊಟ ಮಾಡ್ತಿದ್ದಲ್ಲ, ಅವಾಗ ಪಕ್ಕದಲ್ಲೇ ಕೂತ್ಕೊಂಡು ಊಟ ಮಾಡ್ತಿದ್ದೇವೆ. ನೀವು ಬೇಕಂತ ಬಂದಿರೋದು ಬಡ್ಡಿ ಮಗ ಆರ್ಗನೈಸ್ಡ್ ಪ್ರೈಸ್ ಪ್ರೋ ಅಂದರೆ ಇವ್ರುಗಳನ್ನ ಪೂಜಾರಿಗಳವರಲ್ಲ, ಅವ್ರುಗಳನ್ನ ಪ್ರೊಫೆಷನಲಿಸ್ಟ್ ಇದ್ದಾರಲ್ಲ, ಸೊ ಅವ್ರುಗಳನ್ನ ಪ್ರೈಸ್ ಮಾಡಿ ಇಲ್ದಾರೆ ಹಿಂಗೆಲ್ಲ ಆಗುತ್ತೆ ಅಂತ ಅಡ್ಡೆ ಕ್ರಿಯೇಟ್ ಮಾಡ್ತಿದ್ದಾರೆ ಹೇಳ್ತಾರಲ್ಲ. ಅದಕ್ಕೆ ಮುಂಚೆ ಮತ್ತೆ ಮುಂದೆ ಡೇಟಲ್ ಟೀಮ್ Y804 ಅವ್ನು ಫೀಲ್ ಮಾಡ್ಕೊತಾ ಇದ್ದಿದ್ದು ನೋಡ್ಬೇಕಿತ್ತು ಗುರು. ಫೀಲ್ ಗಾಳಿ ಬರ್ತಾನೆ ಫೀಲ್ ಮಾಡ್ಕೊತಾ ಇದ್ನಲ್ಲ, ಅದನ್ನು ನೋಡಬೇಕಾಗಿತ್ತು. ಕವರ್ ಆಗಿರುತ್ತೆ ಅಂದ್ಕೊಳ್ತೀನಿ. ಒಂಥರ ವಿಚಿತ್ರವಾಗಿ ಆಡ್ತಾನೆ ಗುರು ಹಿಂದೆ ಕೂತ್ಕೊಂಡು. ಬಹುಶಃ ಅವ್ರಿಗೆ ಲಿಫ್ಟ್ ಸಿಗೋ ಡೌಟು, ಅದಕ್ಕೆ ಅದು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿರೋದು. ನೋಡಿದೆ, ಟ್ರೈ ಮಾಡ್ತೀನಿ. ಈ ಪಾಯಿಂಟಲ್ಲಿ ಇಟ್ಕೊಂಡು ಅರ್ಧ ಗಂಟೆ ಆಯಿತು, ಲಿಫ್ಟ್ ಸಿಕ್ಕಿಲ್ಲ. ಏನಂದರೆ ಅವ್ನು ದೇವಿಕೆರೆ ಅಂದ್ಕೊಂಡು ಹೋದ್ನಲ್ಲ. ಸೊ ಅದೇ ದೇವಿಕೆರೆ ಅಂದರೆ ನಂಜನಗೂಡು ಸರ್ಕಲ್ ಒಂದು ಸರ್ಕಲ್ ಬರ್ತಾರೆ, ನಂಜನಗೂಡು ರೋಡ್ಗೆ ಟರ್ನ್ ಆಗುತ್ತೆ. ಆ ಪಾಯಿಂಟ್ವರೆಗೂ ನಡ್ಕೊಂಡು ಹೋಗೋ, ಅಲ್ಲಿಂದ ಲಿಫ್ಟ್ ಕೊಡ್ತೀವಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿದ್ದಾರೆ. ಅದು ಇಲ್ಲಿಂದ 2 ಕಿಲೋಮೀಟ್ರ್ ಮೇಲಾಗುತ್ತೆ, 3 ಕಿಲೋಮೀಟ್ರ್ ಆಗುತ್ತೆ, ಕರೆಕ್ಟಾಗಿ 3 ಕಿಲೋಮೀಟ್ರ್ ಆಗುತ್ತೆ. ಸೊ ಅದಕ್ಕೆ ವಾಕ್ ಮಾಡ್ಸೋಕ್ಕೆ ಟ್ರೈ ಮಾಡ್ತಿರೋದು ಬಡ್ಡೆ ಅವರು.
W6196 ಗಾಡಿ ಸ್ಪ್ಲೆಂಡರ್ ಹೋಗ್ತಾ ಇದೆಯಲ್ಲ ಅದು ಒಳಗಡೆಯಿಂದ ಬಂದಿತ್ತು, ಈ ಕಡೆಯಿಂದ ಬಂದಿದೆ ಆ್ಯಕ್ಚುಲಿ. ಇನ್ನೂ ಒಂದು ಗಾಡಿ ಆರ್ಬಿಟ್ ಗಾಡಿ ಹೋಯ್ತು ಸ್ಕೂಟರ್, ಅದು ಕವರ್ ಮಾಡೋಕ್ಕಾಗುತ್ತೆ, ಅದು ಕವರ್ ಮಾಡೋಕ್ಕಾಗಿಲ್ಲ. ಇನ್ನೊಬ್ಬ ರೋಡ್ ಆರ್ಗನೈಸ್. ಇಲ್ಲಿ ಕುತ್ಕೊ ಮಾತಾಡ್ತಾರೆ ಹುಡುಗರವರು, ಇಲ್ಲಿ ಬಿದ್ಕೊ ಮಾತಾಡ್ತಾವನೆ. ಊಟ ಮಾಡ್ತಾ ಕೂತಿರೋದು, ಉದ್ದು ಮಾಡ್ತಾ ಇರೋದು, ಬೆಳಿಗ್ಗೆ ದಬಾಕ ಬಿದ್ದಿರೋದು. ಇವು ಮಾಮೂಲಿ ಯೂಟ್ಯೂಬ್ ನೋಡ್ತಾರಲ್ಲ ಅವನು. ದೇವಸ್ಥಾನ ಶಿವಕುಮಾರ್ ಪಕ್ಕದಲ್ಲಿ ಬಂದು ಮಲಗಿದ್ದಾನೆ, ನಿದ್ದೆ ಮಾಡ್ತಿಲ್ಲ. ಸೊ ನಾವು ಬಿಟ್ಕೊ ಉಳ್ಳಾಡ್ತಿದ್ದೆ, ಪಂಚೆ ಎತ್ಕೊಂಡು ಆ ಕಡೆ ಕೆಲಸ ಮಾಡ್ತಿದ್ದೆ, ಕಡೆಗೆ ಚಿಡ್ಡಿಯ ಮನೆಗೆ ಉಳ್ಳಾಡ್ತಿದ್ದೆ. ಚಪಾತಿ ಇಟ್ಟಿರೋದು ದಬ್ಬಗೋಸ್ಕರ. ಅದೇ ಗೋಳು ಇವಾಗ ಪದ. ಇವಾಗ ಎಲ್ಲ ಪ್ಲ್ಯಾನಿಂಗ್ ಇಲ್ಲ, ಎಲ್ಲ ಹಳೆ ಮನೆ ಅಂತ ಹೇಳೋದು. ಇವರು ಎಲ್ಲ ಮುಂದೆನೇ ಇಟ್ಕೊಂಡು ಅಷ್ಟೊತ್ತಿ ಸಾಯ್ತಾರೆ. ಬಿಸಿಲು ದಾಟಿ ನಾಲ್ಗೆ ನೋಡಿ ಹೋಗ್ಬೋದು ಕಡವಾದ. ಸುಮಾರು ಎಲ್ಲಿಂದ ಗೊತ್ತಾಗುತ್ತೋ 6 ಗೇಟಿಂದ ಇಲ್ಲಿವರೆಗೂ ಬರೀ ಮುಸ್ಲಿಮ್ಸ್ಗಳು ಸಿಕ್ಕಾಪಟ್ಟೆ ಜನ ಸಿಕ್ಕಿದ್ರು. ಆಮೇಲೆ ಏನು ಹೇಳೋದು, ಕಪಿಲ ನದಿ ಹತ್ರ ಒಬ್ಬ ಆಟೋ ಡ್ರೈವರ್ ಬರ್ತಾನಲ್ಲ, ಅವ್ನು ಡಿಟೋ ಅವ್ನು ಥರದವನಲ್ಲ, ಇನ್ನೂ ಅಲ್ಲಿ ನಿಂತ್ಕೊಂಡಿದ್ದಾರೆ. ಈ ಕಡೆ ಮುಂದೆ 2 ಸರಿ ಓಡಾಡಿದ್ರೆ 3ನೇ ಸರಿ ಈ ಕಡೆ ಬರ್ತಾ ಇರ್ಬೋದು. ಈ ಕಡೆ ಹೆಜ್ಜೆ ಇಲ್ಲ ಕುತ್ಕೊಂಡಲ್ಲ, ಅಲ್ಲಿ ಬಂದಾಗ ಕವರ್ ಮಾಡ್ತೀನಿ, ಅಥವಾ ಆ ಕಡೆ ಹೋದಾಗ ಕವರ್ ಮಾಡ್ತೀನಿ ನಾನು. ಮುಸ್ಲಿಮ್ ಅವನು. ಇದು ಯಾರೋ ಗೊತ್ತಿಲ್ಲ, ಸುಮಾರು ದಿವಸಕ್ಕೆ ಕಾಣಿಸ್ಕೊತಾವ ನೀವು. ತೊಡೆ ತೋರಿಸ್ಕೊಡಾಡೋದು ಇದೇ ಸ್ಪಾಟಲ್ಲಿ ಅಂದ್ಕೊಳ್ತೀನಿ. ಸುಮಾರು ಸರಿ ಕಾಣಿಸ್ಕೊಂಡಿದ್ದಾನೆ, ಎಲ್ಲೆಲ್ಲೋ ಕಾಣಿಸ್ಕೊಂಡಿದ್ದಾರೆ. ಅದೇನು ಕಮ್ಮಿಯಕ್ಕೆ ಹೋಯ್ತಾನೋ ಗೊತ್ತಿಲ್ಲ ಅವರು. ಮೊಬೈಲ್ ಅದು ಯಾಕೆ ಇಟ್ಕೊಂಡೋದ್ರೆ ಗೊತ್ತಿಲ್ಲ. ಯಾವಾಗಲೂ ಒಂದು ಚಾರ್ಜರ್ ಮಾಡ್ಕೊಂಡು ನಿಂತಿರ್ತಾರೆ ಇಲ್ಲಿ. ಆ್ಯಕ್ಚುಲಿ ಪವರ್ ಕಟ್ ಮಾಡಿದ್ದಾರೆ ಯಾವನ ಬೋಳಿ ಇವಾಗ. ಇಲ್ಲಪ್ಪ ಮುಂದೆ ಪಾಸ್ ಆದ್ಮೇಲೆ ಮೊಬೈಲ್ ಚಾರ್ಜ್ ಮಾಡ್ಕೊಂಡು ಆಗಿದೆ ಅಂತ ತೋರಿಸ್ಕೊಂಡು, ಸೊ ಅದಾದಮೇಲೆ ಆ್ಯಕ್ಚುಲಿ ಪವರ್ ಕಟ್ ಮಾಡೋದು. ಈಗ ಸ್ವಲ್ಪ ಚಾರ್ಜ್ ಮಾಡೋದು, 25% ಮೊಬೈಲ್ ಚಾರ್ಜ್ ಮಾಡಿದ್ದೀನಿ. ಒಂದು ಸುಳೆ ಮಗ ಮುಂದೆ ಪಾಸ್ ಆದಮೇಲೆ ಇದು ಪವರ್ ಕಟ್ ಮಾಡಿರೋದು. ಕರೆಕ್ಟಾಗಿ 12 o'clockಗೆ ಪವರ್ ಕಟ್ ಮಾಡಿದ್ದಾರೆ. ಮೊಬೈಲ್ಗಳು ಚೂಬಾಕತ್ತಿರ್ತಾವ, ಆರ್ಗನೈಸ್ ಇದೆ ಅಷ್ಟು. HR 3326 ಗಾಡಿ ಅದು. ಆ್ಯಕ್ಚುಲಿ ಸುಜುಕಿ ಆಕ್ಸಿಸ್ ಬ್ಲೂ ಕಲರು. ಈ ಬಡ್ಡಿ ಮಕ್ಕಳದ್ದು ನೋಡ್ಕೋಬೇಕಾಗ್ತಿರ್ಲಿ. ಇಲ್ಲೇ ನಿಂತ್ಕೊಂಡಿದ್ರು ಸೋಳೆ ಮಕ್ಕಳಿವರು, ಫ್ಯಾಮಿಲಿ ಅವರಲ್ಲ, ಇಲ್ಲೇ ನಿಂತ್ಕೊಂಡಿದ್ರು. ಅವ್ರ ಅಮ್ಮ ತೊಳ್ಳಕ್ಕೆ ಕರೆಕ್ಟಾಗಿ ಎಷ್ಟು ಕ್ಲೀನಾಗಿ ಮ್ಯಾಚ್ ಮಾಡ್ಕೊಳ್ತಾರೆ ನೋಡಿ. ಅಲ್ಲಿ ಮುಂದೆ ಪಾಸ್ ಆದಲ್ಲ ಸುಜುಕಿ ಆಕ್ಸಿಸ್, ಅದು ದುರ್ಗಾಪರಮೇಶ್ವರಿ ದೇವಸ್ಥಾನದ ಬಲಂಗುಚ್ಚಿ, ಮಂಜುಮಲ ಬಲಂಗುಚ್ಚಿ. ಅಲ್ಲಿ ಹೋಗ್ತಾ ಇದ್ದಾವಲ್ಲ ಫ್ಯಾಮಿಲಿ, ಅವರು ಅಷ್ಟೇ. ಕುಮಾರ್ ಬಲಂಗುಚ್ಚಿ, ದುರ್ಗಾಪರಮೇಶ್ವರಿ ಕುಮಾರ್ ಬಲಂಗುಚ್ಚಿ ಹೋಳಿ ಮಕ್ಕಳು. ಇದೇ ಏರಿಯಾ, ಇದೇ ರೋಡು. SRK JCB ಬಳಸಿ ಶರಣ್, SRK ಕರ್ಣ, SRK ಶಾರುಖ್ ಖಾನ್ ಹೆಸರಲ್ಲಿದ್ದ JCB ಬಳಸಿ ರೋಡ್ ರಿಪೇರಿ ಅಂಡರ್ ಕನ್ಸ್ಟ್ರಕ್ಷನ್ ಮಾಡೋರಲ್ಲ, ರೋಡ್ ರಿಪೇರಲ್ಲೇ ಇದು ಅಂಡರ್ಗ್ರೌಂಡ್ ಪೈಪ್ ಲೈನ್ ಮಾಡಿದ್ರಲ್ಲ, ಅದಿದೆ ಸ್ಪಾಟ್. ಇಲ್ಲೇ ಸುತ್ತಬಳ್ಳಾಳ ಅಂಗಡಿ ಬರೋದು, ಇದೆ ಮೊದಲು ಫೈನಾನ್ಸ್. ಇಲ್ಲಿಂದ ಮುಂದೆ ಆ್ಯಕ್ಚುಲಿ ಅದು ಬರೋದು. ಆದರೆ ಫ್ಯೂಚರಲ್ಲಿ ಹೀಗೆ ಮಾಡ್ತೀವಿ ಅಂತ ಅಂದರೆ
ಅಂದರೆ ನಾನು ಇವ್ರಿಗೆ ಸಪೋರ್ಟ್ ಮಾಡಿಲ್ಲ ಅಂದರೆ ಶಾರುಖ್ ಖಾನ್ನ ಮುಂದೆ ಇಟ್ಕೊಂಡು ನಾವು ನಮ್ಮ ಕೆಲಸ ಸಾಧಿಸ್ಕೊಳ್ತೀವಿ, ದಸರಾ ಧೂಳು ಇಳಿಸ್ತೀವಿ ಅಂತ ಆಲ್ರೆಡಿ 817733 ಸುಮಾರು ಕಡೆ ಆಗಿದೆ. ಅಲ್ಲೂ ಅಷ್ಟೇ, ಅಲ್ಲಿ ಒಂದು ಸುಜುಕಿ ಆಕ್ಸೆಸ್ ಗಾಡಿ ಹೋಯ್ತಲ್ಲ, ಅದು 33 ಇದ್ದಿದ್ದು. 33 ಏನು ಅದು ಕತೆ ಅಂದರೆ ಶಿವಮೊಗ್ಗ ಮೊಬೈಲ್ ನಂಬರ್ 8 ಇದೆಲ್ಲ ಇದೆ ಶಾರುಖ್ ಖಾನ್ದೆ ಕತೆ. ಇದು ಇಲ್ಲೇ ಶ್ರುತಾಬಳ್ಳಾಳ ಅಂಗಡಿನೂ ಬರೋದು. ಸೊ ಇದು DDC 2 ಕೋಟಿ ರೂಪಾಯಿ ನಂಬರ್ ಪ್ಲೇಟ್ ಕತೆ. ಅದು ಅವ್ರ ಸ್ಟೋರಿ ಏನಂದರೆ, ಇದು ಆರ್ಗನೈಸ್ಡ್, ಇದು ಸ್ವಲ್ಪ ಜಾಗ ಬಿಟ್ರಿ. ಇದು ಸ್ಟೋರಿ ಏನಂದರೆ, ನೀನು ಸಪೋರ್ಟ್ ಮಾಡಿಲ್ಲ ಅಂದರೆ ನಾವು ಶಾರುಖ್ ಖಾನ್ ಮುಂದೆ ಇಟ್ಕೊಂಡು ಕೆಲಸ ಸಾಧಿಸ್ಕೊಳ್ತೀವಿ ಅಂತ. 12P2089 ಗಾಡಿ ಅದು ಸಿಕ್ಕಾಬಿಟ್ಟೆ ಒಳಗಡೆ ಬಂದ. ಅಲ್ಲಿ ಮಂಜುನಾಥ್ ದುರ್ಗಾ ಪರಮೇಶ್ವರ ದೇವಸ್ಥಾನ, ಮಂಜುನಾಥ್ ಪಲ್ಲಂಗೋಚಿ ಕಾರು ಹೋಗ್ತಾ. ಕುತ್ಕೊಂಡ್ರೆ ಯಾರಿಗೆ ಏನು ಲಾಸ್ ಆಗುತ್ತೆ? ಇಲ್ಲಿ ಕುತ್ಕೊಂಡ್ರೆ ಯಾರಿಗೆ ತೊಂದರೆ ಆಗುತ್ತೆ? ಬುರ್ದೋದ್ರೆ ಎಲ್ಲ ಪ್ರಯೋಜನಕ್ಕೆ ಏನಕ್ಕೆ ಬರ್ತಿದ್ದು? ಕಾಲೇಜ್ ಇದಕ್ಕೂ ಸೇಫ್ಟಿಗೂ ಏನ್ರ ಸಂಬಂಧ? ಇದಕ್ಕೂ ಸೇಫ್ಟಿಗೂ ಏನು ಸಂಬಂಧ? ಹಾಕ್ಸ್ಲಿ ಬಿಡಿ. ಇದು ಪ್ರಯೋಜನ ಬರೋಂಥದ್ದೇನ್ರಿ ಇದು? ನೀನು ಗೀನು ಅನ್ನೋದು ಬೇಡ, ಮರ್ಯಾದೆ ಕೊಟ್ಟು ಮಾತಾಡಿ. ಹೋಗ್ಲಿ, ಅದು ಕೂತ್ಕೊಳ್ಳೋದಂತಲ್ಲ, ಹೇಳಂತದ್ದು ಮಾತಾ ನೀವು ಹೇಳ್ತಾ ಇರೋದು. ಹೋಗ್ಲಿ, ಏನು ಕೆಳಗಡೆ ನೆಲದಲ್ಲಿ ಚಾಪೆ ಹತ್ರ ಕುತ್ಕೋಬೇಕಾ? ನಾವ್ಯಾಕೆ ನೆಲದ ಮೇಲೆ ಕುತ್ಕೊಳ್ಳಿ? ನಾನೇ ಅಲ್ಲ, ನೆಲದ ಮೇಲೆ ಯಾಕೆ ಕುತ್ಕೋಬೇಕು ನಾನು? ನೆಲದ ಮೇಲೆ ಯಾಕೆ ಕುತ್ಕೋಬೇಕು ನಾನು? ಅದ್ರ ಮೇಲೆ ಕುತ್ಕೊಂಡ್ರೆ ಏನು ತಪ್ಪು? ನೋಡ್ರಿ, ಕುತ್ಕೊಳ್ಳೋ ಸ್ಥಳ ಸೋಫಾ ಸೆಟ್ ಹಾಕಿ ಕುತ್ಕೊಂಡಿದ್ನ ಇಲ್ಲಿ. ಅಯ್ಯೋ ಬರಲಿ ಬಿಡಿ ಸರ್, ನಾವು ಸ್ಟೂಡೆಂಟ್ಗಳೇ, ನಾವು ಎಲ್ಲ ಸ್ಟೂಡೆಂಟ್ ಪಾಸ್ ಮಾಡ್ಕೊಂಡೆ ಬಂದಿರೋದು. ನಾವು ವಿದ್ಯಾವರ್ಧಕ ಕಾಲೇಜ್ಗೆ ಇದೊಳಗಡೆಯಿಂದನೇ ಹೋಗಿದ್ದೀವಿ. ಅಲ್ಲ, ನೀವು ಹೇಳಂತ ಮಾತಾಡೋದು ಹೋಗ್ಲಿ, ಕುತ್ಕೋಬೇಡಿ ಅಂತ. ಅಲ್ಲ, ನೀವು ಹೇಳಂತ ಮಾತಾಡೋದು ಹೋಗ್ಲಿ. ಅದ್ಭುತ ಆಗಂಡ್ರೆ ನೀವು ನ್ಯಾಷನಲ್ ಅವಾರ್ಡ್ ಕೊಡಿಸ್ಬೇಕು ಕರ್ಕೊಂಡೋಗಿ ನೀವು ಮಾಡ್ತಿರೋ ಕೆಲಸಗಳಿಗೆ. ಹಾಂ, ನ್ಯಾಷನಲ್ ಅವಾರ್ಡ್ ಕೊಡಿಸ್ಬೇಕು ನೀವು ಮಾಡೋ ಕೆಲಸಗಳಿಗೆ. ಮಾರುತಿ ಸುಜುಕಿ MG 5797 ಗಾಡಿ ಹೋಗ್ತಿದ್ದೆಲ್ಲ, ಅದು ಥಾಮಸ್ದು ದಿಮಾಕು ಆಟೋ ಮಧ್ಯಕ್ಕೆ ಬಂತು. ಆ್ಯಕ್ಚುಲಿ ಅವನು ಒಡೆಯರ್ಸ್ ನೆಟ್ವರ್ಕ್ ಅವರು. ಆ್ಯಕ್ಚುಲಿ ಈಗ ಸ್ವಲ್ಪ ಹೊತ್ತಲ್ಲಿ ಇಲ್ಲಿ ಇನ್ಸಿಡೆಂಟ್ ನಡೀತಲ್ಲ, ಕೆಳಗೆ ಕುತ್ಕೊ ಹಂಗೆ ಗಲಾಟೆ ನಡೀತಲ್ಲ, ಇವಾಗ ಮಾಡಲ್ಲ, ಅದಕ್ಕೆ ರಿಲೇಟೆಡ್ ಪುನಃ ವೀಡಿಯೋ ರೆಕಾರ್ಡ್ ಮಾಡೋದು ಬೆಟರ್ ಅನಿಸುತ್ತೆ. ಮಾಡ್ತೀನಿ. ಇಲ್ಲ ರನ್ನಿಂಗೆಲ್ಲ ಇದೆಯಲ್ಲ. ಆ್ಯಕ್ಚುಲಿ ಈಗ ಅನಿಲ್ ಥಾಮಸ್ ಹೋದ್ನಲ್ಲ, ರಿಲೇಟೆಡ್ ಅದು. ಅವನು ಒಡೆಯರ್ಸಲ್ಲಿ ಗಲ್ಫಲ್ಲಿ ಆಟ ಆಡೋಕೆ ಹೋಗ್ತಾನಲ್ಲ, ಸೊ ಅದಕ್ಕೆ ರಿಲೇಟೆಡ್ ಇದು. ಯಾಕೆಲ್ಲ ಆ ಕಡೆ ಹೋಗ್ತಾರೋ ಗೊತ್ತಿಲ್ವಲ್ಲ. ಓಹೋ, ಕಾಂಗ್ರೆಸ್ ಆಫೀಸ್ ಇದೆ ಗುರು, ಅಲ್ಲೇ ನಾವು ಊಟ ಗಿಟ ಡಿಸ್ಟ್ರಿಬ್ಯೂಷನ್ ಮಾಡ್ತಿರ್ಬೋದು. ಎಲ್ಲ ಆ ಕಡೆ ಕೈ ತೋರಿಸ್ಕೊಂಡು ಹೋಗ್ತಾರೆ. ಅದಕ್ಕೆ ಅವನು ಹುಡುಗ ಆ ಕಡೆಗೆ ಕೈ ತೋರಿಸಿದ್ದು. ಸೊ ಅನಿಲ್ ಥಾಮಸ್ ವೆಹಿಕಲ್ಲು ಆ ಕಡೆಗೆ ಹೋಗಿದ್ದು. ಒಳ್ಳೆ ಫ್ರೇಮಿಂಗ್ ಇದೆ ಗುರು. ಅಲ್ಲಿ ಹೋಗ್ತಿರೋ ರಾಜೇಶ್, ಅವನು ಅಲ್ಲಿ ಹೋಗ್ತಾದಲ್ಲ, ಅಲ್ಲಿ ಹೋಗ್ತಾರೋ ರಾಜೇಶ. ಈಗ ಊಟ ಮಾಡಿದ್ದಿಲ್ಲ ಬಿಕಾಸ್ ಸೊಸೈಟಿ ಫುಡ್ ಆನ್ ವೀಲ್ಸ್, ಫ್ರೀ ಫುಡ್ ಫಾರ್ ನೀಡಿ ಪವರ್ಡ್ ಬೈ ಯೂನಿವರ್ಸಲ್ ನಾಲೆಡ್ಜ್. ಅಲ್ಲಿ ಅಲ್ಲಿ ಹೋಗ್ತಾ ವೈಟ್ ಬಟ್ಟೆ ಹಾಕೊಂಡು ಹೋಗ್ತಾಯಿದ್ದಾನಲ್ಲ, ಅವನು ಸಾಬ್ರು. ಅವನೇನು ಬೈತಾ ಇರೋದು ಅಂದರೆ, ನಾವು ರೈತರು, ನೀವು ನಮ್ಮದೇ ತುಣ್ಣೆ ಉಣ್ಬೇಕು, ನಾವು ರೈತರು, ನಾವೇ ಹಾಕೋದು, ನೀವು ನಮ್ಮದೇ ತುಣ್ಣೆ ಉಣ್ಬೇಕು ಅಂತ ಗಲಾಟೆ ಬೈಕೊಂಡು ಹೋಗ್ತಾ ಇರೋದು. ಅವನು ನಂಬರ್ 1 ತೋರಿಸ್ಕೊಂಡು ಬೇರೆ ಹೋಗ್ತಾ ಇರೋದು. ಪಾಸ್ ಆಗಿದೆ ಮುಂದೆ
ಇವನು ಯಾರೋ ಅವನ ಹೆಸರನ್ನು ರಾಜೇಶ ಮತ್ತು ದೋಸ್ತಿ. ಆ್ಯಕ್ಚುಲಿ ಅವ್ರ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಅವ್ರು ಈ ಕಡೆಯಿಂದ ಹೋದ್ರು ಆ ಕಡೆಯಿಂದ ಬರ್ಬೋದು ಅಂತ ಗೆಸ್ ಮಾಡ್ತಾಯಿದ್ದೆ. ಇಬ್ಬರು ಒಂದೇ ಫ್ರೇಮಿಂಗಲ್ಲಿ ಸಿಗ್ತಾರೆ, 3 ಜನ ಎಲ್ಲರೂ ಒಂದೇ ಫ್ರೇಮಿಂಗಲ್ಲಿ ಸಿಗ್ತಾರೆ ಅಂತ ಗೆಸ್ ಮಾಡಿರಲಿಲ್ಲ. ಸಿಗಾಕೊಂಡ್ರು ಅಷ್ಟೇ. ಆ್ಯಕ್ಚುಲಿ ಅಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡ್ತಾಯಿದ್ರು, ಇಲ್ಲಿವರೆಗೆ ಬಂದು ಡಿಸ್ಟ್ರಿಬ್ಯೂಷನ್ ಮಾಡ್ತಾಯಿದ್ರು ಇವತ್ತು. ಅಂದರೆ ಮುಂದಕ್ಕೆ ಬಂದಿದ್ದೀವಿ ಅಂತ. A ಸ್ಟಾರ್ ಆ್ಯಕ್ಚುಲಿ ಇದು ಕಾರ್ ಹೆಸರು 25P7567. ಶ್ರುತಾ ಬಳ್ಳಾಳಿ ಇದ್ದಾಳಲ್ಲ, ಆ್ಯಕ್ಚುಲಿ ಶ್ರುತಾ ಬಳ್ಳಾಳಿ ವಿರುದ್ಧ ಕಂಪ್ಲೇಂಟ್ ದೇವರಾಜ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಎನ್ಕ್ವೈರಿಗೆ ಹೋಗಿಲ್ಲ. DIG ಕಳಿಸ್ತೀನಿ ಅಂತ ಹೇಳಿದ್ದೀನಿ. ಸೊ ಅದಕ್ಕೋಸ್ಕರ ಅಲ್ಲಿ ಆ್ಯಕ್ಚುಲಿ ಗಲಾಟೆ ಮಾಡಿದ್ದು ಅದು ಇದೆಲ್ಲ ಎದುರಿಸ್ತಾ ಇರೋದು ಎಲ್ಲ. ಇದು ಬಂದು ಇಲ್ಲಿವರೆಗೆ ಡಿಸ್ಟ್ರಿಬ್ಯೂಷನ್ ಮಾಡ್ತಿರೋದು ಏನದು, ನಾವು ಇನ್ನೂ ಮುಂದಕ್ಕೆ ಹೋಗ್ತೀವಿ ಅಂತ. ಫರ್ದರ್ ಇನ್ನೂ ಮುಂದುವರಿತೀವಿ, ನಾವು ಇನ್ನೂ ಮುಂದಕ್ಕೆ ಹೋಗ್ತೀವಿ ಅಂತ. ಅಲ್ಲಿ ಕೊಟ್ಟರಲ್ಲ ಊಟ ಬಿಲೋ ಆ್ಯಾವ್ರೇಜ್ ಊಟ. ಸ್ಮೆಲ್ ಮಾತ್ರ ಬೊಂಬಾಟಾಗಿತ್ತು, ಆದರೆ ಫುಲ್ ಡ್ರೈ ಬಾತು. ಅದೇ ಒಂಚೂರು ಆಯಿಲ್ ಇರಲಿಲ್ಲ, ದರಿದ್ರವಾಗಿತ್ತು. ನನ್ನ ಕೈಲೇ ತಿನ್ನೋಕ್ಕಾಗದೆ ಸ್ವಲ್ಪ ವೇಸ್ಟ್ ಮಾಡಿಬಿಟ್ಟೆ. ಆ್ಯಕ್ಚುಲಿ ವೇಸ್ಟ್ ಮಾಡಿಬಿಟ್ಟೆ ಅಂದರೆ ಸೈಡಲ್ಲಿ ಇಟ್ಬಿಟ್ಟೆ ಹಿಂಗೆ ಅಲ್ಲಿ ಹುಡುಗರು. ಆ್ಯಕ್ಚುಲಿ ರೋಡಲ್ಲಿ ಬರ್ಬೇಕಾದ್ರೆ ಚಪಾತಿ ಬಿದ್ದಿದ್ದನ್ನು ತೋರಿಸಿದೆ, ವಿಡಿಯೋ ರೆಕಾರ್ಡ್ ಮಾಡಿದ್ದೀನಿ. ಅದು ಅದೇ ಶ್ರುತಾ ಬಳ್ಳಾಳಿ ಮತ್ತು ಶ್ರುತಾ ಬಳ್ಳಾಳಿ ಕ್ಲೈಮ್ ಮಾಡ್ಕೊಂಡಿರೋದು ಚಪಾತಿ. ಅದೇ ನನಗೆ ಚಪಾತಿ ಬೇಕು ಅಂದರೆ ಅವ್ರ ಜೊತೆ ಟೀಮ್ ಅಪ್ ಆಗಬೇಕು, ಬೇಕ್ರಿ ಐಟಮ್ಸ್ ಬೇಕು ಅಂದರೆ ಅವ್ರ ಜೊತೆ ಟೀಮ್ ಅಪ್ ಆಗಬೇಕು, ನನಗೆ ಬಟ್ಟೆ ಬೇಕು ಅಂದರೆ ಅವ್ರ ಜೊತೆ ಟೀಮ್ ಅಪ್ ಆಗಬೇಕು. ಸೊ ಅದೆಲ್ಲ ಒಂದಷ್ಟು ವಸ್ತುಗಳನ್ನು ಅವಳು ಕ್ಲೈಮ್ ಮಾಡ್ಕೊಂಡಿರ್ತಾರೆ, ವಸ್ತುಗಳು ವರ್ಡ್ಗಳದನ್ನೆಲ್ಲ. ಸೊ ಅದೆಲ್ಲ ಸಿಗೋದಿಲ್ಲ. ಬಟ್ ಫಾರ್ ಎಕ್ಸಾಂಪಲ್ ಅವಳು ಬಟ್ಟೆ ಅಂಗಡಿ ಇಟ್ಟಿದ್ದಾಳೆ, ಈ ಕಾರಣಕ್ಕೆ ನನಗೆ ಬಟ್ಟೆ ಸಿಗೋದಿಲ್ಲ. ಆ್ಯಕ್ಚುಲಿ ಎಲ್ಲಿ ಪೊಲೀಸವರು ಡಿಸ್ಟ್ರಿಬ್ಯೂಷನ್ ಇದು ಮಾಡಿದ್ದು ಅಲ್ಲಿ ಆಟೋದನ್ನು ಫುಡ್ ಮಿಸ್ ಆಯಿತು. ಇವ್ರಿಗೆಲ್ಲರಿಗೂ ಊಟ ಸಿಕ್ತು, ನನಗೆ ಊಟ ಮಿಸ್ ಆಯಿತು. ಯೂಟರ್ನ್ ಆಗ್ತಿದ್ದೇನೆ, ನೋಡೋದ ಸಿಕ್ಕಿದ್ರೆ ಸಿಗ್ಬೋದು, ನೋಡೋದ. ಇದೆ ವಾದೇಶ್ವರ ಊಟ ಮಿಸ್ ಆಗಿದೆ, ಊಟ ಮಿಸ್ ಆಯ್ತಿದ್ದು. ಇವರೆಲ್ಲರಿಗೂ ಸಿಕ್ತು, ಊಟ ಮಿಸ್ ಆಯಿತು. ನ್ಯಾಷನಲ್ ಡ್ರೈವಿಂಗ್ ಸ್ಕೂಲ್ ಹೋಗ್ತದೆ. ಎಲ್ಲಿ ಆಟಿಟ್ಯೂಡ್ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ, ಏನಾರು ಮಾಡ್ಕೊಳ್ಳಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಅಲ್ಲಿ ಫುಡ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ರಲ್ಲ ಆ ಜಾಗದಲ್ಲಿ, ಆ ಪಾಯಿಂಟಲ್ಲಿ ಏನಕ್ಕೆ ಫುಡ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ದು ಅಂದರು ಇದೇ ಕಾರಣಕ್ಕೆ. ರಾಜೇಶನೇ ಕಾಣಿಸ್ಕೊಂಡಿದ್ದೇನಕ್ಕೆ ಅಂದರೆ ಇದೇ ಕಾರಣಕ್ಕೋಸ್ಕರ. ರಾಜೇಶ ಈ ಪಾಯಿಂಟಲ್ಲಿ ಫುಡ್ ಡಿಸ್ಟ್ರಿಬ್ಯೂಷನ್ ಆಗೋದನ್ನು ಸ್ಟಾಪ್ ಮಾಡೋಕ್ಕೆ ಅವಾಯ್ಡ್ ಅಂದರೆ ಮಿಸ್ ಮಾಡಿಸೋದಕ್ಕೋಸ್ಕರ ಆ ಕಡೆ ಕಾರ್ನರು ಮತ್ತು ಈ ಕಡೆ ಕಾರ್ನರ್ ಎಲ್ಲೆಲ್ಲ ಯಾವುದ್ಯಾವುದೋ ಕಾರ್ನರ್ಗಳಲ್ಲಿ ಫುಡ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ಅವನು ನಾನು ಸ್ಟಿಲ್ ಅವನ ಹತ್ರನೇ ಎಸ್ಕೊಳ್ತಿದ್ದೆ. ಯಾಕೆ ಅಂದರೆ ಇಲ್ಲಿ ಊಟ ಬರೋದು ಕನ್ಫರ್ಮ್ ಇರೋಲ್ಲ, ಅವ್ರ ಹತ್ರ ಊಟ ಬರೋದು ಕನ್ಫರ್ಮ್. ಅದಕ್ಕೋಸ್ಕರ ಕುಮುದಳ ಕಂದನ ಬಾಲಂಗುಚ್ಚಿಗಳಿವೆಲ್ಲ ಸುಮಾರು ಜನ ಕಾಣ್ತೀವಿ. ಈ ಸೋಳ ಮಗ ಗುರು ಅಯ್ಯೋ ರೈಲ್ವೆ ಸ್ಟೇಷನ್ಗೆ ಹೋಗ್ತೀಯಾ ಅಲ್ಲೂ ಕಾಣಿಸ್ಕೊತಾನೆ, ಸಿಡಿ ಬಸ್ ಸ್ಟ್ಯಾಂಡ್ಗೆ ಹೋಗ್ತೀಯಾ ಅಲ್ಲೂ ಕಾಣಿಸ್ಕೊತಾನೆ, ಇಲ್ಲಿಗೆ ಬರ್ತೀಯಾ ಅಲ್ಲೂ ಕಾಣಿಸ್ತಾನೆ. ಎಲ್ಲೆಲ್ಲೋ ಇವೆ, ಎಲ್ಲೆಲ್ಲೂ ನೀನೇ, ಎಲ್ಲೆಲ್ಲೂ ನೀನೇ, ಎಲ್ಲೆಲ್ಲೂ ನೀನೇ, ಎಲ್ಲೆಲ್ಲೂ ನೀನೇ. ಅಡ್ವರ್ಟೈಸ್ಮೆಂಟ್ಗೆ ಟ್ರೈ ಮಾಡ್ತವೆ ಗುರು, ಸಿಕ್ಕಾಪಟ್ಟೆ ಡೇಟಾ ವೇಸ್ಟ್ ಆಗುತ್ತೆ. ಅಡ್ವರ್ಟೈಸ್ಮೆಂಟಲ್ಲಿ ಟೈಮ್ ವೇಸ್ಟ್ ಆಗುತ್ತೆ, ಒಳ್ಳೊಳ್ಳೆ ಇಂಪಾರ್ಟೆಂಟ್ ಶಾರ್ಟ್ಸೇ ಮಿಸ್ ಆಗೋಯ್ತವೆ. ನಾನು ಆ್ಯಕ್ಚುಲಿ ಹುಡುಗರ ಬಗ್ಗೆ ಸುಮಾರು ಸರಿ ವೀಡಿಯೋ ಕವರ್ ಮಾಡಿದ್ದೆ. ಹುಡುಗರು ಓಡಾಡ್ತಾ ಇದ್ದಾರೆ ಆ ಕಡೆ ಫುಟ್ಪಾತಲ್ಲಿ, ಈ ಕಡೆನೂ ಬರ್ತಾ ಇದ್ದಾರೆ, ಈ ಕಡೆನೂ ಹೋಗ್ತಾ ಇದ್ದಾರೆ. ಆದರೆ ಆ ಕಡೆ ಫುಟ್ಪಾತಲ್ಲಿ ಒಬ್ಬರು ಇಲ್ಲ. ನಾನು ಆ ಕಡೆ ಫುಟ್ಪಾತಲ್ಲಿ ನಿಂತಿಲ್ಲ, ಈ ಕಡೆ ನಿಂತಿದ್ದೀನಿ. ಆ ಕಡೆ ಫುಟ್ಪಾತ್ ಬಿಟ್ಬಿಟ್ಟು ಈ ಕಡೆ ನಿಂತಿದ್ದೀನಿ. ಆ್ಯಕ್ಚುಲಿ ಊಟ ಇಸ್ಕೊಳ್ಳೋಕೆ ಈ ಕಡೆ ಬಂದಿದ್ದೆ, ಊಟ ಸಿಕ್ಕಲಿಲ್ಲ, ಮಿಸ್ ಆಗೋಯ್ತು. ಸೊ ಈ ಬಡಿ ಮಕ್ಕಳು ಈ ಕಡೆನೇ ಬರ್ತಾ ಇರೋದು. ಇದರಲ್ಲೇ ಎಷ್ಟು ಆರ್ಗನೈಸ್ಡ್ ಅಂದರೆ ಮುಂಚೆ ಊಟ ಕೊಟ್ರಲ್ಲ ಅದಕ್ಕೂ ಇದಕ್ಕೆ ಎಷ್ಟು ಕ್ಲೀನಾಗಿ ಲಿಂಕ್ ಇದೆ ಗೊತ್ತಾ. ಇವನಿಗೆ ಇನ್ನೊಂದು ಕೊಡಿ ಅಂತ ಕೇಳಿದೆ, ಇದನ್ನ ಇಲ್ಲೇ ಊಟ ಮಾಡಿ ಕೊಡ್ತೀನಿ ಅಂದ. ಇನ್ಫ್ಯಾಕ್ಟ್ ನನ್ನ ಕೈಗೆ ಒಂದು ಕೊಟ್ಟಿದ್ದ, ಸೊ ಅದನ್ನು ಊಟ ಮಾಡಬಲ್ಲೆ ನಾನು. ನನ್ನ ಕೈಗೆ ಒಂದು ಊಟ ಕೊಟ್ಟಿದ್ದೀನಿ, ಒಂದು ಫುಲ್ ಪ್ಲೇಟ್ ಊಟ ಮಾಡಿಬಿಟ್ಟು ಆಮೇಲೆ ಪುನಃ ಇನ್ನೊಂದು ಈಸ್ಕೊಳ್ಳಿ ಎರಡೂ ಊಟ ಮಾಡಬಲ್ಲೆ. ಊಟ ಎರಡು ತರೀಕೆ
ಅವ್ನು 2 ಪ್ಲೇಟ್ ಕೊಡ್ತೀನಲ್ಲ 2 ಪ್ಲೇಟನ್ನ ಅಲ್ಲೇ ನಿಂತ್ಕೊಂಡು ಊಟ ಮಾಡೋ ಸಾಮರ್ಥ್ಯ ನನಗಿತ್ತು. ಅಲ್ಲಿ ಕೊಟ್ಟಿದ್ದು ಊಟ ಚೆನ್ನಾಗಿರಲಿಲ್ಲ, ಕಡಿಮೆ ತಿಂದಿದ್ದೆ. ಸೊ ಬಟ್ ಸ್ಟಿಲ್ ತಿನ್ನೋಕೆ ಹೋಗಲಿಲ್ಲ, ಬಿಕಾಸ್ ರಾಜೇಶ್ ಸ್ಟೈಲಲ್ಲಿ ತಿನ್ನೋದು ಅಂದರೆ ಇಲ್ಲೇ ನಿಂತ್ಕೊಂಡು ತಿನ್ನಿ ಅಂತ. ಆ್ಯಕ್ಚುಲಿ ಫಸ್ಟ್ ಇದು ಆ ಥರ ಆರ್ಡ್ರ್ ಪಾಸ್ ಮಾಡಿದವನು ಯಾರು ಗೊತ್ತಾ, ಮಲ್ಬಾರ್ ಅವನು ಸಾಬ್ರು, ಮಲ್ಬಾರ್ ಸ್ವೀಟ್ಸ್ ಅವ್ನಿಗೆ 2 ಕೊಡಿ ಅಂತ ಹೇಳ್ದೆ. ಒಂದು ಸರಿ ಇಲ್ಲೇ ನಿಂತ್ಕೊಂಡು ತಿನ್ನಿ ಅಂತ. ಅವಾಗ ನಾನು ಮಾಡಿದೆ ಗೊತ್ತಾ, ಒಂದು ಅಲ್ಲೇ ನಿಂತ್ಕೊಂಡು ತಿಂದ್ಬಿಟ್ಟು ಇನ್ನೊಂದು ಕೇಳಿದೆ. ಅವಾಗ ಕೊಟ್ಟ 2ನೇದ, ಪುನಃ 2ನೇದು ತಿಂದೆ, 3ನೇದು ಕೇಳಿದೆ ಇನ್ನೂ ಒಂದು ಕೊಡಿ ಅಂದ. ಇಲ್ಲ ಅಷ್ಟೇ ಕೊಡೋದು ಅಂದ. 2 ಪ್ಲೇಟ್ ಅವ್ನು ಕೊಟ್ಟಿದ್ದು 2 ಪ್ಲೇಟ್ ತಿಂದ್ಬಿಟ್ಟು 3ನೇ ಪ್ಲೇಟಿಗೆ ಕೇಳಿದೆ, ಇಲ್ಲ ಅಷ್ಟೇ ಕೊಡೋದು ಒಬ್ಬರಿಗೆ ಅಂದ. ಸರಿ ಅಂದ್ಬಿಟ್ಟು ಹೋದ. ಸೊ ಇವರು ಅದೇ ಥರ ಸ್ಟೋರಿ ಮಾಡಿದ್ದು. ಅಂದರೆ ಮುಸ್ಲಿಮ್ಸ್ ಕಮ್ಯುನಿಟಿ ಮುಂದೆ ಟೈಟಲ್ ಥೀಮ್, ಇವರು ಮುಸ್ಲಿಮ್ಸ್ ಇರಬೇಕು ನೋಡೋಕ್ಕೆ ಮುಖ ನೋಡಿದ್ರೆ. ಸೊ ಮುಂದೆ ಟೈಟಲ್ ಥೀಮ್ ಇಂಪ್ಲಿಮೆಂಟೇಷನ್ ಮಾಡ್ತಿರೋದು. ಅವನು 2 ಕೊಡ್ತಾನೆ, ನನಗೆ ಕೊಡ್ತಿಲ್ಲ ಅಷ್ಟೇ. ನನಗೂ ಕೊಟ್ಟಿದ್ದ 1 ಸರಿ 2 ಸರಿ. ನಾನು ಆ್ಯಕ್ಚುಲಿ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಈಗ ನೆನ್ಮೊನೆಯಿಂದ ಶುರು ಮಾಡ್ಕೊಂಡ್ರೆ ಇರಾದ. Y1077 K09 ಗಾಡಿ ಅದು. ಯಾಕೆ ಹೇಳ್ತಾ ಇರೋದು ಅಂದರೆ ಸುಮ್ಮನೆ ನಿಂತಿದ್ದು, ನಾನು ಮುಂದೆ ಬಂದ ತಕ್ಷಣ ಜಿಬ್ರಾ ಕ್ರಾಸಿಂಗ್ ಬಂದು ಬಂದಿದ್ದ. ಆ್ಯಕ್ಚುಲಿ ಕ್ಯಾಮ್ರಾ ಆಲ್ ಆದಾಗಲೇ ಆಡಿಯೋ ಕವರ್ ಆಗಿರುತ್ತೆ ಅಂತ ಅಂದ್ಕೊಳ್ತೀವಿ. ಲೋಪರ್ ನನ್ನ ಮಕ್ಕಳು ಎಷ್ಟು ಬಿಡ್ತಾರೆ ಎಲ್ಲನೂ ಇಲ್ಲಿಲ್ಲ ಹಂಗೆ ಹೀಗೆ ಅಂತ ನನ್ನ ಬೈತಾಯಿತ್ತು. ಮುಂಚೆ ವರ್ಷದಲ್ಲಿ ಕೂತಿರೋ ಜಾಗದಲ್ಲಿ ನೀರು ಚೆಲ್ಲಿದ್ದೆಲ್ಲ ಇದೆ ಡೇಟ್. ಎಷ್ಟು ದಿವಸ ಇಂಜಿನ್ ಇಂಡಿಪೆಂಡೆಂಟಾಗಿ ನಿಂತಿರೋದು ನೋಡಿದ್ದೀನಿ, ಇವತ್ತು ಬೋಗಿ ಇಂಡಿಪೆಂಡೆಂಟಾಗಿ ನಿಂತಿದೆ ಅವರು. ಅದು AC ಇದ್ದಿದ್ದು ಯಾಕೋ ಕಾಣುತ್ತೆ, ನಿಲ್ಲಿಸ್ಬಿಟ್ಟು ಅವರ ಇಲ್ಲೇ ಕೆಟ್ಟೋಗಿರ್ಬೇಕು ಅನ್ಸುತ್ತೆ. ನಾನು ಹೆಚ್ಚು ಕಮ್ಮಿ ಆಗಿದೆ, ತಗೊಳಕ್ಬಿಟ್ಟು ಇಲ್ಲೇ. ಅದು ಹಾಕಿರೋದ್ರಿಂದ ಹಿಂದೆ ಮುಂದೆ ಎಲ್ಲೂ ಹೋಗಲ್ಲ. ಅದು ಎಳ್ಕೊಂಡು ಹೋಗ್ಬಿಡ್ತಾರೆ ಯಾರು ಅಂತ. ಇಲ್ಲಿ ಇದ್ದೇ ಇರ್ತಾರೆ ಗುರು. ನೀರು ಬಂದ ತಕ್ಷಣ ಎಲ್ಲಾದರೂ ಹೋಗೋದು, ನೀನು ಮುಂದೆ ನಿಂತಿರ್ತಾರೆ. ಮುಸ್ಲಿಮ್ಸ್ ಇರ್ಬೇಕಾದ್ರೆ ನೋಡಿದ್ರೆ ಒಂದೇ ಬಿಟ್ಟು ಹೇಳ್ತೀನಿ. ಇವೇ ಯಾರು ಅಂತ ಗೊತ್ತಿಲ್ಲ ಗುರು, ಯಾರು ಕಣ್ಣು ಬಿದ್ದಿಲ್ವೋ ಏನೋ ಗೊತ್ತಿಲ್ಲ. ಮುಸ್ಲಿಂ ವ್ಯಕ್ತಿ ತುಂಬ ಸರಿ ನೋಡಿದ್ದೀನಿ ನಾನು. ತುಂಬ ಸರಿ ವೀಡಿಯೋ ಕವರ್ ಮಾಡೋಕೆ ಅಂದ್ಕೊಂಡಿದ್ದೀನಿ, ಮಾಡೋಕ್ಕಾಗಿಲ್ಲ. ಯಾವಾಗಲೂ ವಿಷಯ ಬರ್ತಾ ಇರ್ತಾನೆ ನನಗೆ.
ಅಲ್ಲೇ ನೀರು ತೊಗೊತಿದ್ವಿ ಮ್ಯಾಚಿಂಗ್ ಸೆಂಟರ್. ಇವತ್ತು ಆ್ಯಕ್ಚುಲಿ ಹೋಗ್ಬೇಕಾದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಕವರ್ ಮಾಡ್ತೀನಿ. ಇವತ್ತು ಆ ಕಡೆ ಬರುವಾಗಲೇ ಕವರ್ ಮಾಡಬೇಕಿತ್ತು. ಆ್ಯಕ್ಟಿವಿಟಿ ತೋರಿಸ್ತೀರ ಈ ಥರ ಹೋಗ್ತಾನಲ್ಲ ಅದ್ಭುತ ಇದೇ ಥರ ಕುತ್ಕೊಂಡು ಪಾದಗಳು ತೋರಿಸ್ತಾ ಇದ್ದಾನೆ. ಅಂದರೆ ಚರಣ ಟೀಮ್ ನಾವು ಅಂತ. ಚರಣ ಅಥವಾ ಭರತ ಅದು ಆಗುತ್ತೆ, ಯಾಕಂದರೆ ಚಾಮುಂಡಿ ಬೆಟ್ಟದ ಪಾದದಲ್ಲಿ ಭರತ ಇದ್ದಾನೆ. ಇಬ್ಬರು ಒಂದೇ ನೆಟ್ವರ್ಕ್, ಇಬ್ಬರು ಒಂದೇ ಕೆಲಸ ಮಾಡ್ತಾ ಇರೋದು. ಮಗದಲ್ಲಿ ಹೊಡ್ಕೊಂಡೋಗೋ ಪ್ರಯತ್ನ ಮಾಡ್ತಾನೆ ನಾನು. ಅಲ್ಲಿ ಹೋಯ್ತಾರಲ್ಲ ಮುದ್ಕ ನರ್ಸರಿ ಅವನು ಆ್ಯಕ್ಚುಲಿ ಅಲ್ಲೇ ಕೆಲಸ ಮಾಡೋ ಸೆಕ್ಯೂರಿಟಿ ಗಾರ್ಡ್ ಇರಬಹುದು, ನಾಟ್ ಶೋರ್. ಮತ್ತು ಅದು ಆಟೋ ರಿಕ್ಷಾ ಡ್ರೈವರ್ ಇದ್ದು ಇರ್ಬೋದು, ಬ್ರೌನ್ ಕಲರ್ ಬಟ್ಟೆನೇ ಬಟ್ ಸೆಕ್ಯೂರಿಟಿ ಇರ್ಬೋದು ಅಂದ್ಕೊಂಡಿದ್ದೀನಿ. ಮುದ್ಕಲ್ಲಿ ಹೋಗ್ತಾನೋ ಯಾವಾಗಲೂ ಅಲ್ಲಿ ಹೋಗ್ತಾನೆ ಇರ್ತಾನೆ ಒಳಗೆ. ಏನು ದೊಡ್ಡ ರೇಂಜರ್ ಆಫೀಸರ್ ಹೋಗ್ತಾರಲ್ಲ ಕಾಡೊಳಗಡೆ, ವಿಷ್ಣುವರ್ಧನ್ ದಾಡ ಹಾಕೊಂಡು ಜಯ ಸಿಂಹ ಅಂದ್ಕೊಂಡು ಯಾವುದೋ ಒಂದು ದಾಡ ಹಾಕೊಂಡು ಹೋಗ್ತಾರಲ್ಲ, ಟೀ ಬಂದ ಅಂದ್ಕೊಂಡು ಆ ರೇಂಜ್ ಹೋಗ್ತಾರೆ ಅವನ ಒಳಗಡೆ. ಅವ್ನು ಹೋಗೋದೇನಕ್ಕೆ ಅಂದರೆ, ನಾನು ಅಲ್ಲಿ ನಂಬರ್ 2 ಪಾಸ್ ಮಾಡೋಕೆ ಹೋಗ್ತೀನಲ್ಲ ಆವಾಗಲೇ. ನಾನು ಆ್ಯಕ್ಚುಲಿ ಹೋದಾಗ 2 ಸರಿ 3 ಸರಿ ಬಂದವನು ನಾನು ಅಲ್ಲಿಗೆ. ನಾವು ಹೋಗೋದೇ ಅಪರೂಪ, ಯಾಕೆಂದರೆ ನಾನು ನಂಜನಗೂಡಲ್ಲೂ ಹೋಗ್ತೀನಿ, ಅದು ಸ್ನಾನ ಮಾಡೋಕೆ ಹೋಗ್ತೀನಲ್ಲ, ಅಥವಾ ಬೇರೆ ಕೆಲಸ ಕಾರ್ಯಗಳಲ್ಲಿ ನಂಜನಗೂಡು ಹೋಗ್ತೀನಲ್ಲ, ಅಲ್ಲಿ ಹೋಗ್ತೀನಿ. ಮತ್ತು ಸಿಟಿಯಲ್ಲಿ ಸರ್ಕಸ್ ಇಟ್ಕೊಂಡಿದೆಯಲ್ಲ ಅಲ್ಲೂ ಹೋಗ್ತೀನಿ. ಸರ್ಕಸ್ ಇಟ್ಕೊಂಡು ರೀಸೆಂಟ್ ಡೇಸಾಗಿ ಹೋಗ್ತಿಲ್ಲ, ಕನ್ಸ್ಟ್ರಕ್ಷನ್ ಕೆಲಸ ನಡೀತಾ ಇದೆ ಅನ್ನೋ ಕಾರಣಕ್ಕೆ ಹೋಗೋಲ್ಲ. ಅದಕ್ಕೆ ಇಲ್ಲಿ ಶಿಫ್ಟ್ ಆಗಿರೋದು. ನನ್ನ ಜೊತೆಗೆ ಡೈಲಿ ಹೋಗೋದು ಇಲ್ಲ ನಮ್ಮ ಒಟ್ಟಿಗೆ, ಯಾಕೆಂದರೆ ತಿನ್ನೋದೇ ಇಲ್ವಲ್ಲ, ಹೋಗೋದಲ್ಲಿಂದ ಬರ್ತು. ಹೊಟ್ಟೆ ತುಂಬ 3 ಹೊತ್ತು ತಿಂದರೆ ಬೆಳಗ್ಗೆ ಎದ್ದು ಕೂಡಲೇ ಹೋಗ್ತೀನಿ. ಹೊಟ್ಟೆ ತುಂಬ ತಿನ್ನೋದೇ ಇಲ್ಲವಲ್ಲ, ಅಪರೂಪಕ್ಕೊಂದು ಸರಿ 3 ದಿವಸಕ್ಕೊಂದು ಸರಿ ಊಟ ಮಾಡೋದು ನಾನು. ಸೊ ಹೀಗಾಗಿ ಡೇ ಬೈ ಡೇ ಹೋಗ್ತಿರ್ತೀನಿ. ಅವಾಗ ಅಲ್ಲಿ ಇಲ್ಲಿ ಎಲ್ಲರೂ ಒಂದು ಕಡೆ ಎಲ್ಲಿ ಜಾಗ ಸಿಗುತ್ತೆ ಅಲ್ಲಿ ಜೈ ಅಂದ್ಬಿಡ್ತೀನಿ. ಸೊ ನಾನು ಇಲ್ಲಿ ಹೋದಾಗಲೆಲ್ಲ ಈ ಬಡೇಗೆಲ್ಲ ಬರ್ತಾನೆ ಇರ್ತಾನೆ. ಇವಾಗ ಅದಕ್ಕೆ ವಿಷ್ಣುವರ್ಧನ್ ರೇಂಜ್ಗೆ ರೇಂಜರ್ ಆಫೀಸರ್ ಥರ ತಿಪ್ಪೇಗುಂಡಿ ನೋಡೋಕೆ ಹೋಗ್ತಾನಮ್ಮ. ಒಳ್ಳೆ ಗದ್ದಲ ಮಕ್ಕಳ ಸವಾಸ ಆಯಿತು. ಅದು ಮುಂದೆ ಟೈಟಲ್ ತಿಮ್ಮೋದು, ಮುಂದೆ ಮತ್ತು ಮುಂಚೆ ಟೈಟಲ್ ತಿಮ್ಮೋದು. ವಿ ಕ್ಯಾಪ್ಚರ್, ನಾವು ಹಿಡಿದು ಬಿಡ್ತೀವಿ ಅಂತ, ನಾವು ಬಂದುಬಿಡ್ತೀವಿ ಅಂತ. ಆದರೆ ಫಿಯರ್ಲೆಸ್ ಆ್ಯಟಿಟ್ಯೂಡ್ ಅದರಲ್ಲ ಅಂತ ಎದೆಗಾರಿಕೆ ತೋರಿಸೋದು. ಅಬ್ಬಬ್ಬಬ್ಬ ಆಗಲೇ ಎಲ್ಲ ಫಿಲಪ್ ಬಿಡು, ಎಲ್ಲ ಬೆಂಚ್ ಇಲ್ಲಿಂದನೇ ಕಾಣ್ತಾವೆ. ಎಲ್ಲ ಬೆಂಚಲ್ಲಿ ಬಿದ್ದು ಒದ್ದಾಡ್ತಾರೆ ಭಕ್ತರು. ದಸರಾ ದಾರಿ ಹೋಗ್ತಾರೆ. ವಾಕ್ಮೆಟ್ಗಳು, ಒಡೆಯರ್ಸ್ ವಾಕ್ಮೆಟ್ಗಳು, ಇಲ್ಲಿ ಹೈ ಬೀಮ್. ಯಾರಪ್ಪ ಇವನು? QA 8481 ಎಷ್ಟು ಚೆನ್ನಾಗಿ ಫೋನ್. ಅವನು ಅಂತ ಹುದ ಯಾರಿಗೆ ಅಂತ ಗೊತ್ತಿಲ್ಲ ಅವತ್ತಲ್ಲಿ. ರಾಜರು ಮಹಾರಾಜರೆಲ್ಲ ಕುತ್ಕೊಬಿಟ್ರೆ ಒಂದೊಂದು ಚೇರಲ್ಲಿ ಮುಗೀತು ಕತೆ. ಕಟ್ಕೊಳ್ಳೋ ರಮೇಶ್ ಬಲ್ಲಂಗೊಚ್ಚಿ ಸೆಟ್ಲ್ ಆಗ್ಬಿಟ್ರೆ ಅಂಡಾಸ್ಕೊಂಡು ಮುಗೀತು ಕತೆ. ಇನ್ಯಾರು ಮುಟ್ಟಂಗಿಲ್ಲ, ಅಲ್ಲಿ ಕೂರಂಗಿಲ್ಲ, ಎಲ್ಲ ಫಿಲಪ್ ಆಗಿದೆ. ದಸರಾ ಧೂಳು ಕೆಲಸದ ನೆಪದಲ್ಲಿ ಶಬ್ದ ಬೇರೆ. ಒಬ್ಬರು ಕುತ್ಕೊಂಡು ಒಂದೇ ಸಲ ನಾಯಿ ಥರ ಹಚ್ಕೊತಾ ಇದ್ದಾರೆ, ಎದ್ದು ಹೋಗ್ತಾ ಇದ್ದಾರೆ. ಈಗ ಧೂಳು ಎಳಿಸ್ತಾ ಇರೋದು, ಜೊತೆಗೆ ದಡಬಡ ಸೌಂಡ್ ಕೂಡ ಮಾಡ್ತಾ ಇರೋದು. ಇವಾಗ ನೀರು ಎಳಿಸ್ತಾವನಪ್ಪ ಅವನು. ಎಲ್ಲ ಈಗ ಡಸ್ಟ್ ಹೇಳೋಕ್ಕಿಂತ ಮುಂಚೆ ನೀರು ಹಾಕ್ಬಿಟ್ಟು ಕೆಲಸ ಮಾಡೋದಲ್ಲ, ಕೆಲಸ ಸ್ಟಾರ್ಟ್ ಮಾಡ್ಬಿಟ್ಟು ಧೂಳೆಲ್ಲ ಏಳ್ಸಾದ್ಮೇಲೆ ದಡದ ನೀರು ಎಳಿಸ್ತಾವ ಅಲ್ಲೋಡ. ಸಮರ್ಥ ಚಡ್ಡಿ ಬೇರೆ ಹಾಕೊಂಡು ಓಡಾಡ್ತಾವನಲ್ಲಿ. ವೆಹಿಕ್ಲೆಲ್ಲ ಅದು ಎಷ್ಟು ಜನಕ್ಕೆ ಕೊಟ್ಬಿಟ್ಟು ಗೊತ್ತಿಲ್ಲ ಗುರು. ಎಂಥ ಮಿಂಡಲ್ ಕೊಟ್ಟು ಆಟ ಆಡ್ತಾವೆ ಗೊತ್ತಾ. ಇರೋದು ಇನ್ನೂ 3 ಅಡಿ ಮೇಕ್ ಹೋಗಿಲ್ಲ ಅವು. ಎಂಥ ಮಿಂಡಲ್ ಕೊಟ್ಟು ಆಟ ಆಡ್ತಾ ಗೊತ್ತಾ ಅವು. ಬಾಲ ಪ್ರತಿಭೆಗಳು ಎಷ್ಟು ಚೆನ್ನಾಗಿ ಟ್ರೈನ್ ಕೊಟ್ಟಿರ್ಬೇಕು. ಅವ್ರು ಇನ್ನೆಷ್ಟು ಮಿಂಡಲ್ ಕೊಟ್ಟು ಆಟ ಆಡಬೇಡ, ಮಿಂಡಲ್ ಕೊಟ್ಟು ಆಟ ಆಡಬೇಡ ಲೆಕ್ಕ ಹಾಕಿದವರು.
ಲೆವೆಲಿಂಗ್ ಮಾಡ್ತಾ ಇರೋದು ದಡ ಬಡ ಬಡ ಅಂತ, ಅದೇ ನೆಲೆಲ್ಲ ಧ್ವಂಸ ಮಾಡೋದು ಅಂತೀವಲ್ಲ ಆ ಥರ. ವಿಡಿಯೋ ಬೇರೆ ತೆಗಿತಾನೆ ಗುರು, ಅದ್ಭುತ ನೋಡೋದಕ್ಕೆ, ಎಲ್ಲೂ ಸಿಗಲ್ಲ ಅಂತ ವಿಡಿಯೋ ಬೇರೆ ಮಾಡ್ತಾನೆ ಯಾರೋ. ಆ್ಯಕ್ಚುಲಿ ಆಫಿಷಿಯಲ್ಗಳ ಕಾಟ ಅಂದರೆ ಫಾರ್ಮಲ್ಸ್ ಹಾಕೊಂಡು ಕೂತ್ಕೊಳ್ಳೋರ ಕಾಟ ಮತ್ತು ಮುಂದೆ ಕೂತ್ಕೊಳ್ಳೋರ ಕಾಟ ಜಾಸ್ತಿ ಆಗಿದೆ ಇತ್ತೀಚೆಗೆ. ರಾಜಶೇಖರನ ಮತ್ತು ಕಡ್ಕೊಳ ರಮೇಶ್ ಮತ್ತು ರಾಜಶೇಖರನ ಕೊಡುಗೆ ಇದು. ಆಟೋದ ಕರೆಕ್ಟಾಗಿ ಮುಂದೆ ಡೇಟಲ್ಲಿ ದಿಮ್ಮದು ಹೋದ್ಮೇಲೆ ಗಾಡಿ ನಂಬರ್ ಹೋಗ್ತೀನಿ, ಬಹುಶಃ ಇಲ್ಲೇ ಇರ್ತಾನೆ ಅಂದ್ಕೊಳ್ತೀನಿ. ನಿಲ್ಲಿಸ್ಕೊಂಡಿದ್ದಾನೆ ಕರೆಕ್ಟ್ ಪಟ್ಟಲ್ಲಿ, ಹೋದ್ರೂ ಹೋಗ್ಬೋದು, ಹೇಳೋಕ್ಕಾಗಲ್ಲ, ನೋಡೋದು. ಸ್ಟಾರ್ಟ್ ಮಾಡ್ತಾನೆ ಆ ಕಡೆ. KA AB 4608 ಇದು, KA09 AB 4608. ಸಿಟಿ ಬಸ್ ಸ್ಟ್ಯಾಂಡಲ್ಲಿ ಪವರ್ ಕಟ್ ಅಂದರೆ ಕರೆಂಟ್ ಇದೆ, ಅಲ್ಲಿ ಡಿಸ್ಪ್ಲೇ ಎಲ್ಲ ಬರ್ತಾಯಿದೆ, ಕರೆಂಟ್ ಇದೆ, ಅದ್ರ ಮಾತ್ರ ಮೊಬೈಲ್ ಚಾರ್ಜ್ ಮಾಡೋದಕ್ಕೆ ಸ್ಲಾಟ್ ಇಲ್ಲ ಕಟ್ ಮಾಡಿದ್ದಾರೆ. ಅಷ್ಟೊಂದು ತಿಗ ಉರಿಯೋರುಗಳದು. ಆ್ಯಕ್ಚುಲಿ ಇವನು ದಾಂಡ್ಗ. ಆ್ಯಕ್ಚುಲಿ ಅಲ್ಲಿ ನಿಂತಿರೋದು ಇದು ಗಾಡಿ, ಹೊಸ ಗಾಡಿ. ನೀನು ದಾಂಡಿಗೆ ಇದನ್ನಲ್ಲ ಇರಲಿಕ್ಕಾಗಿ ಇಲ್ವಣ ಅಂತ ಏನೋ ಕೇಳ್ತೀನಿ ಅಲ್ಲಿ ಕಿವಿಯಾತ ಬರೋದು. ಹೆಂಗೆ ಅವನೇನು ಮಾಡ್ತಾನೆ ಅಂದರೆ ಅಲ್ಲಿ ಕುತ್ಕೊಂಡು ಮಾತಾಡ್ತಿದ್ದ, ಇದು ಇಮೇಜ್ ಫಾರ್ಮುಲಾ ಕ್ರಿಯೇಟ್ ಮಾಡ್ಕೊತಿರೋದವ. ಆ್ಯಕ್ಚುಲಿ ಸ್ಟೋರಿ ಏನಂದರೆ, ಆ ಅಂಗಡಿಯಲ್ಲಿ ಜ್ಯೂಸ್ ಮಾಡ್ತಾ ಇದ್ದಾನಲ್ಲ ಅವನು ಏನೋ ಕವರ್ನ ತೆಗೆದು ರೋಡ್ಗೆ ಎಸಿತಾನೆ ಫುಟ್ಪಾತ್ಗೆ. ಅಂದರೆ ನಾನು ನಡ್ಕೊಬರ್ತಿದ್ದಾನೆ, ನನ್ನ ಮೇಲೆ ಬೀಳಬೇಕು ಆ ರೇಂಜ್ ಎಸಿತಾನೆ. ಅವ್ನು ದಾಟ್ಗ 8,000 ಗಾಡೀಲಿ ಬರ್ತಾನಲ್ಲ ಅವನು ಕರೆಕ್ಟಾಗಿ ನನ್ನ ಕಿವಿ ಹತ್ರ ಬಂದ್ಬಿಟ್ಟು ಇರಲಿಕ್ಕಾಗಿ ಇಲ್ವಣ ಅಂತ ಜೋರಾಗಿ ಕೇಳ್ತಾನೆ. ಅವನು ರೈಟ್ ಸೈಡಲ್ಲಿ ಬನ್ನಿ ಬನ್ನಿ ಐತೆ ಅಂತ ಅವ್ನು ಕರೀತಾನೆ, ಐತೆ ಬಣ್ಣ ಅಂತ ಅವನು ಅಂತಾನೆ. ಇಬ್ಬರು ನನ್ನ ಕಿವಿ ಹತ್ರ ಮಾತಾಡ್ತಾರೆ. ಜೊತೆಗೆ ಅಂಗಡಿ ಅವನು ಅದೇನೋ ತೆಗೆದು ನನ್ನ ಮುಂದೆ ಎಸಿತಾನೆ, ನನ್ನ ಕಾಲ ಹತ್ರ ಬಂದು ಬೀಳಬೇಕು ಆ ಥರ. HN 9572 ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಹೋಗ್ತಾ ಇದೆಲ್ಲ ಸ್ಕೂಟರಲ್ಲ ಸಾರಿ ಬೈಕ್, ಸ್ಪ್ಲೆಂಡರ್ ಇರಬೇಕು. ಇವೊಂದು ಅಷ್ಟೇ ಗಾಡಿ ನಂಬರ್ ಓದೋಕ್ಕಾಗಿಲ್ಲ, ಇದು ಓದೋಕ್ಕಾಗಲಿಲ್ಲ. ಅದು ವಿಚಿತ್ರವಾಗಿದೆ ಗಾಡಿ ನಂಬರ್. ಇವ್ನು ನೋಡಿದ್ರು ಎಲ್ಲಿ ನಿಲ್ಸೋಣ ಗಾಡಿ. ಆ್ಯಕ್ಚುಲಿ ಅದು ಗಾಡಿ ನಂಬರ್ ಹೋಯ್ತಲ್ಲ, ಸಖತ್ ವಿಚಿತ್ರವಾಗಿದೆ ಗಾಡಿ. ಅದು KS 70 ಅಂತ ಏನೋ ಬರ್ತಿತ್ತು, ಅಂದರೆ 6 ನಂಬರ್ ಇರೋ ಥರ ಕಾಣಿಸ್ತಿದೆ ನನ್ನ ಕಣ್ಣಿಗೆ. ಮೇಲ್ಗಡೆ 2 ನಂಬರು, KA ಪಕ್ಕ 2 ನಂಬರ್ ಇತ್ತು, ಕೆಳಗಡೆ 4 ನಂಬರ್ ಇತ್ತು. ಬಹುಶಃ ನಂಬರ್ ಪ್ಲೇಟೇ ಸರಿಯಾಗಿಲ್ಲ ಅದು ಅಂದ್ಕೊಳ್ತೀನಿ. ಈ ಪ್ರತಿಭೆಯನ್ನು ಕವರ್ ಮಾಡಲೇಬೇಕು. ಮುಖ ತೋರಿಸ್ಬಿಡ್ತೀನಿ ಫಸ್ಟು, ಸ್ಟೋರಿಯ ಮೇಲೆ ಹೇಳ್ತೀನಿ, ಮಿಸ್ ಆಗ್ಬಿಡ್ತದೆ. ಈ ಪ್ರತಿಭೆನ ಸುಮಾರು ಸರಿ ಕವರ್ ಮಾಡಿದ್ದೀನಿ. ಈ ಪುರುಷೋತ್ತಮ ಮಾಡಿದ ಘನ ಕಾರ್ಯ ಏನಂತ ತೋರಿಸ್ತೀನಿ. ಅವ್ನು ಅಲ್ಲಿ ಕೈ ಮುಗಿತಾನೆ ನಿಂತವನಲ್ವಾ, ದೇವಸ್ಥಾನಕ್ಕೆಲ್ಲ ಹೋಯ್ತವನಲ್ವಾ, ಅದು ಮಾಡಿದ್ದು ಹೇಳ್ತಿನ ಕೆಲಸ ಏನು ಅಂದರೆ, ನಾನಿಲ್ಲಿ ಇಂಟರ್ನೆಟ್ ಆಕ್ಸೆಸ್ ಮಾಡ್ತಾ ನಿಂತ್ಕೊಂಡಿದ್ದೆ, ಚಪ್ಪಲ್ಲಿ ಇಲ್ಬಿಟ್ಟು ಅವನು. ಲೈಟು ಟಾರ್ಚ್ ಸಿಗ್ತಾ ಇಲ್ವೇ? ಟಾರ್ಚ್ ಸಿಗ್ತಾಯಿಲ್ಲ ಬಡ್ಡಿ ಮಮ್ಮದು ಬಿಡೋಣ ಅಂದರೆ. ಇಲ್ಲಿದೆ ಚಪ್ಪಲಿ, ಇಲ್ಲಿದೆ.
K09HD4865 ಒಂದು ಆ್ಯಕ್ಟಿವ್ ಇದೆಯಲ್ಲ ಇಲ್ಲ ಕೂಡ ಮೊಟ್ಟೆ ತಲೆ ಮೇಲೆ ಕೂದಲು ಸಣ್ಣಕ್ಕಿದೆಯಲ್ಲ ಅವನು ಕರ್ಕೊಳ್ಳೋ ರಮೇಶ್ ಬಾಲಂಗುಚ್ಚಿ ಅವನು ಆ್ಯಕ್ಚುಲಿ ಹೇರ್ ಸ್ಟೈಲು ಬಂದು ಕುತ್ಕೊಂಡಿರೋದು ಇಲ್ಲಿ. ಅದೇ ಕಟ್ಕೊಳ್ಳೋ ಡೇಟಲ್ಲಿ ಈಗ ಪೊಲೀಸ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತಾ ಇದೆ ಆನ್ಲೈನಲ್ಲಿ. ಅದಕ್ಕೋಸ್ಕರ ಈ ಸುತ್ತಮುತ್ತಲ ಜನ ಕೂತ್ಕೊಂಡಿದ್ರು. ಅಲ್ಲೊಬ್ಬ ಚಪ್ಪಲ್ ಬಿಟ್ಟಿದ್ದು ಎಲ್ಲ ಇನ್ಸಿಡೆಂಟ್ ಇನ್ನೂ ಚಪ್ಪಲೆಲ್ಲ ಕಾಣ್ತಾ ಇದೆ. ಇನ್ನೂ ಅಲ್ಲೇ ಇದೆ ಚಪ್ಪಲು. ಇಲ್ಲಿ ಮುಂದೆ ನಿಂತಿದ್ದು ಎಲ್ಲ ಪೂರ್ತಿ ಇಲ್ಲಿ ಪಕ್ಕದಲ್ಲಿ ಬಂಬಡ ಜಾಸ್ತಿ ಇದ್ದಿದ್ದು ಎಲ್ಲ ರಿಲೇಟೆಡ್ ಇದು. ಇದು ಬಾಂಡಲ್ಲಿ ಇಲ್ಲಿ ಚಪ್ಪಲ್ ಬಿಟ್ಬಿಟ್ಟಾಗಿದ್ದೆಲ್ಲ ಚಪ್ಪಲ್ ಹಾಕೋತಾನೆ ಅವನೇ ಬಂದು ಇಲ್ಲಿ ಚಪ್ಪಲ್ ಬಿಟ್ಬಿಟ್ಟೋಗಿ ಅಲ್ಲಿ ದೂರ ಕೈ ಮುಗಿದಿದ್ದು. ಎಲ್ಲಿ ಕೂತ್ಕೋತೀನಿ ಅಲ್ಲೇ ಬಂದು ಚಪ್ಪಲ್ ಬಿಡ್ತಾರೆ. ರವ್ವ ಎಷ್ಟು ಜನ ಅದನ್ನು ಹೋಗಿ ಕೇಯಿಸ್ಕೊಂಡು ಕೂಸಿರ್ಬೇಡ ಇವನ್ನ. ಇಂಥ ಸುಳ್ಳೆ ಮಕ್ಕಳೇ ಬೈಬೇಕಾ ಬೈಬಾರ್ದ ಅವನ ಮುನ್ನಕ್ಕೆ ಹಿಡ್ದು ಚಕ್ಕ ಮಟ್ಟ ಹಾಕೊಂಡು ಬೀದಿಲೇ ಕೂತ್ಕೊಂಡ್ಬಿಡ್ತಾರೆ ಮಾತ್ರ. HD ಅದು KA09HD4865 ಸ್ಕೋಡಾ. ನಾನೇ ಸ್ಕೋಡಾನ ಗೌಡಾಗಿಟ್ಟಿದ್ದು. ಇಲ್ಲಿ HD ಇದು ಗಾಡಿ K09 HD ಅಂದರೆ ಗೌಡ ಕಮ್ಯುನಿಟಿಯವ್ರನ್ನ ಇಟ್ಕೊಂಡು ಕೆಲಸ ಸಾಧಿಸ್ಕೊಳ್ತೀವಿ ನಾವು ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಇನ್ನೊಬ್ಬ ಪ್ರತಿಭಾ ಪ್ರದರ್ಶನಕಾರ ಅವನು ನೋಡು ರವಿ ಅವನು ತುಣ್ಣ ಉಚ್ಕೋತಾ ಇರೋದು. HD ಸೇಮ್ ಕಂಟಿನ್ಯೂಟಿ ಗೌಡ ಕಮ್ಯುನಿಟಿ ಗಾಡಿ ಹೋಯ್ತಲ್ಲ ಸೇಮ್ ಕಂಟಿನ್ಯೂಟಿ ಇದು. ಅದು ಮ್ಯಾಕ್ಸ್ ಮಂಜುಳ ಬಾಲಂಗುಚ್ಚಿ ಚಿಕ್ಕಮ್ಮ ಇದ್ದಾರಲ್ಲ ಅವ್ರ ಬಾಲಂಗುಚ್ಚಿ ಅಮ್ಮ. ಇವಾಗ ಕ್ಯಾಂಡಿ ಕ್ರಶ್ ಏನೋ ಆಡ್ತಾವನೆ. ಕ್ಯಾಂಡಿ ಕ್ರಶ್ ಥರ ಇದೆ ಅದು ಯಾವುದೋ ಬೇರೆದು ಯಾವುದೋ ಗೊತ್ತಿಲ್ಲ ಗೇಮ್ ಅದು. ಪಾರ್ಕ್ ಒಳಗಡೆ ಗೋಡೆ ಮೇಲೆ ಹುಚ್ಚಾಯ್ತಾರ ಅವರು ನಿಂತ್ಕೊಂಡಿದ್ರು ದಾಂಡಿದ್ರು ಯಾರೋ. ಅವ್ರು ಯಾಕೆ ಯೂರಿನ್ ಮಾಡ್ತಾ ಇರೋದು ಗೊತ್ತಾ? ಅವ್ರು ಯಾಕೆ ಯೂರಿನ್ ಮಾಡ್ತಾ ಇರೋದು ಅಂದರೆ ರಿವೆಂಜ್ ಗೇಮ್ ಅದು. ನಿನ್ನೆ ನಾನು ಈಗ ಕೂತ್ಕೊಂಡಿದ್ದೀನಲ್ಲ ಇದೇ ಜಾಗದಲ್ಲಿ ಕುಮುದ ಹರೀಶ್ ಬಾಲಂಗುಚ್ಚಿ ಅವರು ಕೂತ್ಕೊಂಡಿದ್ರು. ಓಕೆನಾ? ಅದು ಅವ್ನು ಕವರ್ ಮಾಡಿದ್ದೀನಿ ಬಿಡಿ. ಅವನು ಹತ್ರ ಟಾಯ್ಲೆಟ್ ಮಾಡೋದಲ್ಲ ಅವ್ನು ಕವರ್ ಮಾಡಿದ್ದೀನಿ. ಇದರಿಂದ ಓಡೋದು ಅವನು. ಅಲ್ಲಿ ಒಬ್ಬ ಮುಂದೆ ಕೂತ್ಕೊಂಡಿದ್ದಾನೆ ಡೈರೆಕ್ಟಾಗಿ. ಆರ್ಚ್ ಇದೆಯಲ್ಲ ಆರ್ಚ್ ಪಕ್ಕದಲ್ಲಿದ್ದಾನೆ. ಸೊ ಅಲ್ಲೇನಾಯಿತು ಅಂದರೆ ಅಲ್ಲಿ ಇನ್ನೊಂದು ಗೋಪುರ ಕಾಣ್ತದಲ್ಲ ಸ್ಟ್ರೈಟಾಗಿ. ಆ ಗೋಪುರಕ್ಕೆ ನಾನು ನೆನ್ನೆ ಯೂರಿನ್ ಮಾಡಿದೆ. ಯಾವಾಗ ಅಂದರೆ ಕುಮುದ ಹರೀಶ್ ಫ್ಯಾಮಿಲಿ ಅವರು ಬಂದು ಕೂತ್ಕೊಂಡಿದ್ರು ಅಂತ ಈ ವಿಡಿಯೋ ಕವರ್ ಮಾಡಿದ್ದೀನಲ್ಲ. ಆವಾಗ ನಾನು ಇಲ್ಲಿ ಕೂತ್ಕೊಂಡಿದ್ನಲ್ಲ ಇದೇ ಸ್ಪಾಟಲ್ಲಿ ಅವ್ರು ಕೂತ್ಕೊಂಡು ಮಾತಾಡ್ತಾಯಿದ್ರು. ಏನೋ ಮಾತಾಡ್ಕೊಳ್ಳಿ ಅಂತ ಸುಮ್ಮನಿದ್ದೆ. ಅದರ ಚಡ್ಡಿ ಬಿತ್ತು ಇದು ಪಂಚೆ ಬಿಚ್ಚಿ ಚಡ್ಡಿ ತೋರಿಸೋದು ಅದೆಲ್ಲ ಫ್ಲ್ಯಾಶ್ ಮಾಡೋದೆಲ್ಲ ಇತ್ತು ವೆರಿ ಕಾಮನ್. ಆಗಲೂ ಸುಮ್ಮನಿದ್ದೆ. ನಿಂತ್ಕೊಂಡು ನಾನು ಯೂರಿನ್ ಪಾಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇಲ್ಲಿ ಕೂತ್ಕೊಂಡು ಇಲ್ಲಿ ಯೂರಿನ್ ಪಾಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಪಕ್ಕದಲ್ಲಿ. ಅವಾಗ ನನ್ನ ಕೋಪ ನಾನು ಎದ್ದು ಅವ್ರ ಮುಂದೆ ಬೆಳಕು ಬೇರೆ ಇತ್ತು. ಸೊ ಹೀಗಿದ್ರು ಕೂಡ ನಾನು ಬೆಳಕಲ್ಲಿ ನಿಂತ್ಕೊಂಡು ಯೂರಿನ್ ಪಾಸ್ ಮಾಡಿದೆ. ಸೊ ಅದಕ್ಕೋಸ್ಕರ ಇವರು ನನ್ನ ಮುಂದೆ ಬಂದು ಪಾಸ್ ಮಾಡೋಗಿದ್ದು. ಅವರು ನಂಜನಗೂಡಲ್ಲಿ ಕವರ್ ಮಾಡಿದ್ರು. ನಾನು ನಂಜನಗೂಡಲ್ಲಿ ಇರ್ತಾನೆ. ಇಲ್ಲೇ ನಾನು ಜಿಮ್ ವರ್ಕೌಟ್ ಮಾಡ್ಬೇಕಾರೆ ನನ್ನ ಆಡ್ಕೊಳ್ತಾ ಇದ್ನಲ್ಲ, ಈಗಲೇ ಸಣ್ಣಕ್ಕಿದೆಯಾ ಇನ್ನೂ ವರ್ಕೌಟ್ ಮಾಡ್ತಾರಾ ಹಂಗೆ ಅಂದ್ಕೊಂಡು ಅದ್ರ ಬಗ್ಗೆ ನೆಗೆಟಿವ್ ಆಗಿ ಕಾಮೆಂಟ್ ಮಾಡೋದು ಮತ್ತು ಆ ಕಲ್ಲುಗಳನ್ನೆಲ್ಲ ಎತ್ತಿ ಬಚ್ಚಿಡೋದು ಕಳ್ತನ ಮಾಡೋದು ಅದೆಲ್ಲ ಮಾಡ್ತಿರಲ್ಲ ಆ ಹುಡುಗನ ಅದೇ ಟೀಮ್ ಅವರಿಬ್ಬರು ಬಂದು ಅಲ್ಲಿ ಯೂರಿನ್ ಪಾಸ್ ಮಾಡೋದಿದ್ದು.